ಪಕ್ಷಿಗಳ ಊರಿನಲ್ಲಿ ಬುಜ್ಜಿ ಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಇಬ್ರು ಕೂಡ ಒಳ್ಳೆ ಸ್ನೇಹಿತರಾಗಿದ್ರು. ಅವರಿಬ್ರು ಯಾವಾಗ್ಲೂ ಒಟ್ಟಿಗೆನೆ ಇರೋದು, ಒಟ್ಟಿಗೆನೆ ಆಟಾಡೋದು. ಆದ್ರೆ ಅವರಿಬ್ರಿಗೆ ಸ್ವಲ್ಪ ಬುದ್ಧಿ ಕಡಿಮೆ. ಕಣ್ಮುಚ್ಕೊಂಡು ಎಲ್ಲಾನು ನಂಬೋದು, ಹಾಗೇನೆ ಹೊಸ ಹೊಸ ಲಾಜಿಕ್ ಹೇಳಿ ಏನೇನೋ ಹುಚ್ಚುಚ್ಚಾಗಿ ಕಲ್ಪನೆ ಮಾಡ್ಕೊಳ್ಳೋದು. ಹೀಗಿರುವಾಗ ಒಂದಿನ ಊರಿನ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಕೂತ್ಕೊಂಡು ಬುಜ್ಜಿ ಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಇಬ್ರು ಮಾತಾಡ್ತಾ ಇದ್ರು. ಅವಾಗ ಬುಜ್ಜಿ ಬನ್ನು ಹತ್ರ, ಅಬ್ಬಾ, ಏನೋ ಬನ್ನು, ಯಾವಾಗ ನೋಡಿದ್ರು ಬೆಳಿಗ್ಗೆ ಎದ್ದೇಳೋದು, ಆಮೇಲೆ ಕುಂಟಾಟ ಆಡೋದು, ಇದೇ ಆಗೋಗ್ಬಿಟ್ಟಿದೆ ನನಗೆ. ಈ ಆಟ ಆಡಿ ಆಡಿ ತುಂಬಾನೇ ಬೋರ್ ಆಗ್ತಾ ಇದೆ. ಈ ದಿನ ಅಡ್ವೆಂಚರ್ ಆಗಿ ಹೊಸದಾಗಿ ಏನಾದ್ರೂ ಮಾಡೋಣ ಕಣೋ. ಆವಾಗ ಬನ್ನು ಸ್ವಲ್ಪ ಯೋಚನೆ ಮಾಡಿ, ಹೌದು ಬುಜ್ಜಿ, ನಮ್ಮಮ್ಮ ನೋಡಿದ್ರೆ ಯಾವಾಗ ನೋಡಿದ್ರು ಓದು ಓದು ಅಂತ ಹೇಳ್ತಾರೆ. ನನಗೂ ಕೂಡ ಈ ಕುಂಟಾಟ ಆಡಿ ಆಡಿ ಕಾಲ್ ನೋವು ಬರುತ್ತೆ. ಅಮ್ಮ ಹೇಳುವ ಹಾಗೆ ಓದಕ್ಕೆ ಕೂತ್ರೆ ನನಗೆ ನಿದ್ರೆ ಬರ್ತಾ ಇದೆ. ಏನಾದ್ರೂ ಹೊಸದಾಗಿ ಯೋಚನೆ ಮಾಡಿದೀಯಾ? ಏನೋ ಕಣೋ, ಪ್ರಸ್ತುತಕ್ಕೆ ನನಗೆ ಯಾವ ಐಡಿಯಾ ಕೂಡ ಬರ್ತಾನೆ ಇಲ್ಲ. ಹಾಗಂತ ಇದ್ದಕ್ಕಿದ್ದಂತೆ ರೋಡ್ನ ನೋಡಿ, ಲೇ ಬನ್ನು, ಅಲ್ಲಿ ನೋಡು, ಚಿಚ್ಚು ಆಂಟಿ ಎಲ್ಲಿಗೋ ಹೋಗ್ತಾ ಇದ್ದಾರೆ. ಅವರ ಕೈಯಲ್ಲಿ ಏನೋ ಒಂದು ಕೋಲು, ಒಂದು ಬುಟ್ಟಿ ಇದೆ. ಆ ಕೋಲಿಗೆ ಏನೋ ದಾರ ಕೂಡ ಹಾಕಿದ್ದಾರೆ ನೋಡು. ನಿನ್ ಕಣ್ಣಿಗೆ ಕಾಣಿಸ್ತಾ ಇದೀಯಾ? ಚಿಚ್ಚು ಆಂಟಿ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಾ? ಆವಾಗ ಬನ್ನು ಕೂಡ ಆ ಕಡೆ ನೋಡಿ, ಅರೆ ಹೌದಲ್ವಾ, ಅದ್ನನೇ ಗಾಳ ಅಂತ ಹೇಳ್ತಾರೆ. ಅಂದ್ರೆ ಚಿಚ್ಚು ಆಂಟಿ ನಮ್ಮ ಊರಲ್ಲಿರುವ ನದಿ ಬಳಿ ಹೋಗಿ ಗಾಳ ಹಾಕಿ ಮೀನ್ ಹಿಡಿತಾರೆ. ಆ ಗಾಳದಲ್ಲಿ ಅವರಿಗೆ ತುಂಬಾ ಮೀನ್ ಸಿಗುತ್ತೆ. ಸರಿ ಬಾ, ನಾವು ಹೋಗಿ ಒಮ್ಮೆ ಮೀನ್ ಹಿಡಿಯೋದ್ನ ನೋಡಿ ಬರೋಣ. ಬುಜ್ಜಿ ಗುಬ್ಬಚ್ಚಿ ತುಂಬಾನು ಉತ್ಸಾಹದಿಂದ, ವಾವ್, ಹೌದು ಕಣೋ, ನಿನ್ನ ಐಡಿಯಾ ತುಂಬಾನೇ ಚೆನ್ನಾಗಿದೆ. ಇದೇ ನಮ್ಮ ಹೊಸ ಅಡ್ವೆಂಚರ್. ಸರಿ ಬಾ, ನಾವು ಕೂಡ ಚಿಚ್ಚು ಆಂಟಿ ಹಿಂದೆನೆ ಹೋಗೋಣ. ಬಾರೋ, ಬಾ ಬಾ. ಯಾರ ಜೊತೆನೂ ಹೇಳೋದ್ ಬೇಡ, ಅಮ್ಮನ ಜೊತೆ ಹೇಳಿದ್ರೆ ಮತ್ತೆ ಅಮ್ಮ ಪುನಃ ನಮ್ನ ಬೈತಾರೆ. ಹಾಗೆ ಮಕ್ಳಿಬ್ರು ಯಾರಿಗೂ ಗೊತ್ತಿಲ್ದೆ ಮೆಲ್ಲೆ ಹಾರ್ಕೊಂಡು ಚಿಚುಕಾಗಿಯ ಹಿಂದೆನೆ ಊರಿನ ಗಡಿಲಿರುವ ದೊಡ್ಡ ಕೊಳದ ಹತ್ತಿರ ಹೋದ್ರು. ಅಲ್ಲಿ ಚಿಚುಕಾಗೆ ಅವಳ ಕೈಯಲ್ಲಿದ್ದ ಒಂದ್ ಗಾಳನ ತೆಗೆದು ನೀರಿನಲ್ಲಿ ಹಾಕಿ ಅಲ್ಲೇ ಕೊಳದ ತೀರದಲ್ಲಿ ಕೂತ್ಕೊಂಡು ಪ್ರಶಾಂತವಾಗಿ ಕಾಯ್ತಾ ಇದ್ಲು. ಹೀಗಿರುವಾಗ ಮಕ್ಳಿಬ್ರು ಅಲ್ಲೇ ಇದ್ದ ಪಕ್ಷಿಗಳ ಊರಿನಲ್ಲಿ ಬುಜ್ಜಿ ಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಇಬ್ರು ಕೂಡ ಒಳ್ಳೆ ಸ್ನೇಹಿತರಾಗಿದ್ರು. ಅವರಿಬ್ರು ಯಾವಾಗ್ಲೂ ಒಟ್ಟಿಗೆನೆ ಇರೋದು, ಒಟ್ಟಿಗೆನೆ ಆಟಾಡೋದು. ಆದ್ರೆ ಅವರಿಬ್ರಿಗೆ ಸ್ವಲ್ಪ ಬುದ್ಧಿ ಕಡಿಮೆ. ಕಣ್ಮುಚ್ಕೊಂಡು ಎಲ್ಲಾನು ನಂಬೋದು, ಹಾಗೇನೆ ಹೊಸ ಹೊಸ ಲಾಜಿಕ್ ಹೇಳಿ ಏನೇನೋ ಹುಚ್ಚುಚ್ಚಾಗಿ ಕಲ್ಪನೆ ಮಾಡ್ಕೊಳ್ಳೋದು. ಹೀಗಿರುವಾಗ ಒಂದಿನ ಊರಿನ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಕೂತ್ಕೊಂಡು ಬುಜ್ಜಿ ಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಇಬ್ರು ಮಾತಾಡ್ತಾ ಇದ್ರು. ಅವಾಗ ಬುಜ್ಜಿ ಬನ್ನು ಹತ್ರ, ಅಬ್ಬಾ, ಏನೋ ಬನ್ನು, ಯಾವಾಗ ನೋಡಿದ್ರು ಬೆಳಿಗ್ಗೆ ಎದ್ದೇಳೋದು, ಆಮೇಲೆ ಕುಂಟಾಟ ಆಡೋದು, ಇದೇ ಆಗೋಗ್ಬಿಟ್ಟಿದೆ ನನಗೆ. ಈ ಆಟ ಆಡಿ ಆಡಿ ತುಂಬಾನೇ ಬೋರ್ ಆಗ್ತಾ ಇದೆ. ಈ ದಿನ ಅಡ್ವೆಂಚರ್ ಆಗಿ ಹೊಸದಾಗಿ ಏನಾದ್ರೂ ಮಾಡೋಣ ಕಣೋ. ಆವಾಗ ಬನ್ನು ಸ್ವಲ್ಪ ಯೋಚನೆ ಮಾಡಿ, ಹೌದು ಬುಜ್ಜಿ, ನಮ್ಮಮ್ಮ ನೋಡಿದ್ರೆ ಯಾವಾಗ ನೋಡಿದ್ರು ಓದು ಓದು ಅಂತ ಹೇಳ್ತಾರೆ. ನನಗೂ ಕೂಡ ಈ ಕುಂಟಾಟ ಆಡಿ ಆಡಿ ಕಾಲ್ ನೋವು ಬರುತ್ತೆ. ಅಮ್ಮ ಹೇಳುವ ಹಾಗೆ ಓದಕ್ಕೆ ಕೂತ್ರೆ ನನಗೆ ನಿದ್ರೆ ಬರ್ತಾ ಇದೆ. ಏನಾದ್ರೂ ಹೊಸದಾಗಿ ಯೋಚನೆ ಮಾಡಿದೀಯಾ? ಏನೋ ಕಣೋ, ಪ್ರಸ್ತುತಕ್ಕೆ ನನಗೆ ಯಾವ ಐಡಿಯಾ ಕೂಡ ಬರ್ತಾನೆ ಇಲ್ಲ. ಹಾಗಂತ ಇದ್ದಕ್ಕಿದ್ದಂತೆ ರೋಡ್ನ ನೋಡಿ, ಲೇ ಬನ್ನು, ಅಲ್ಲಿ ನೋಡು, ಚಿಚ್ಚು ಆಂಟಿ ಎಲ್ಲಿಗೋ ಹೋಗ್ತಾ ಇದ್ದಾರೆ. ಅವರ ಕೈಯಲ್ಲಿ ಏನೋ ಒಂದು ಕೋಲು, ಒಂದು ಬುಟ್ಟಿ ಇದೆ. ಆ ಕೋಲಿಗೆ ಏನೋ ದಾರ ಕೂಡ ಹಾಕಿದ್ದಾರೆ ನೋಡು. ನಿನ್ ಕಣ್ಣಿಗೆ ಕಾಣಿಸ್ತಾ ಇದೀಯಾ? ಚಿಚ್ಚು ಆಂಟಿ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಾ? ಆವಾಗ ಬನ್ನು ಕೂಡ ಆ ಕಡೆ ನೋಡಿ, ಅರೆ ಹೌದಲ್ವಾ, ಅದ್ನನೇ ಗಾಳ ಅಂತ ಹೇಳ್ತಾರೆ. ಅಂದ್ರೆ ಚಿಚ್ಚು ಆಂಟಿ ನಮ್ಮ ಊರಲ್ಲಿರುವ ನದಿ ಬಳಿ ಹೋಗಿ ಗಾಳ ಹಾಕಿ ಮೀನ್ ಹಿಡಿತಾರೆ. ಆ ಗಾಳದಲ್ಲಿ ಅವರಿಗೆ ತುಂಬಾ ಮೀನ್ ಸಿಗುತ್ತೆ. ಸರಿ ಬಾ, ನಾವು ಹೋಗಿ ಒಮ್ಮೆ ಮೀನ್ ಹಿಡಿಯೋದ್ನ ನೋಡಿ ಬರೋಣ. ಬುಜ್ಜಿ ಗುಬ್ಬಚ್ಚಿ ತುಂಬಾನು ಉತ್ಸಾಹದಿಂದ, ವಾವ್, ಹೌದು ಕಣೋ, ನಿನ್ನ ಐಡಿಯಾ ತುಂಬಾನೇ ಚೆನ್ನಾಗಿದೆ. ಇದೇ ನಮ್ಮ ಹೊಸ ಅಡ್ವೆಂಚರ್. ಸರಿ ಬಾ, ನಾವು ಕೂಡ ಚಿಚ್ಚು ಆಂಟಿ ಹಿಂದೆನೆ ಹೋಗೋಣ. ಬಾರೋ, ಬಾ ಬಾ. ಯಾರ ಜೊತೆನೂ ಹೇಳೋದ್ ಬೇಡ,
ಅಮ್ಮನ್ ಜೊತೆ ಹೇಳಿದ್ರೆ ಮತ್ತೆ ಅಮ್ಮ ಪುನಃ ನಮ್ನ ಬೈತಾರೆ. ಹಾಗೆ ಮಕ್ಳಿಬ್ರು ಯಾರಿಗೂ ಗೊತ್ತಿಲ್ದೆ ಮೆಲ್ಲೆ ಹಾರ್ಕೊಂಡು ಚಿಚುಕಾಗಿಯ ಹಿಂದೆನೆ ಊರಿನ ಗಡಿಲಿರುವ ದೊಡ್ಡ ಕೊಳದ ಹತ್ತಿರ ಹೋದ್ರು. ಅಲ್ಲಿ ಚಿಚುಕಾಗೆ ಅವಳ ಕೈಯಲ್ಲಿದ್ದ ಒಂದ್ ಗಾಳನ ತೆಗೆದು ನೀರಿನಲ್ಲಿ ಹಾಕಿ ಅಲ್ಲೇ ಕೊಳದ ತೀರದಲ್ಲಿ ಕೂತ್ಕೊಂಡು ಪ್ರಶಾಂತವಾಗಿ ಕಾಯ್ತಾ ಇದ್ಲು. ಹೀಗಿರುವಾಗ ಮಕ್ಳಿಬ್ರು ಅಲ್ಲೇ ಇದ್ದ ಒಂದು ಮರದ ಹಿಂದ್ಗಡೆ ನಿಂತ್ಕೊಂಡು ಚಿಚುಕಾಗಿ ಏನ್ ಮಾಡ್ತಾ ಇದ್ದಾಳೆ ಅನ್ನೋದನ್ನ ನೋಡ್ತಾ ಇದ್ರು. ಏ ಬುಜ್ಜಿ, ಅಲ್ಲಿ ನೋಡ್ದ ಆಂಟಿ ಎಷ್ಟು ಸೈಲೆಂಟ್ ಆಗಿ ಕೂತಿದ್ದಾರೆ, ಮೀನು ಯಾವಾಗ ಸಿಗುತ್ತೆ ಅಂತ. ಹೌದು, ಆದ್ರೆ ಆಂಟಿ ಎಷ್ಟೊತ್ತು ಅಂತ ಹಂಗೆ ಕೂತಿರ್ತಾರೆ, ನನಗೇನೆ ಬೋರ್ ಆಗುತ್ತೆ. ಸರಿಯಾಗಿ ಒಂದು 10 ನಿಮಿಷದ ನಂತರ ಚಿಚುಕಾಗೆ ಹಾಕಿದ್ದ ಆ ಗಾಳಕ್ಕೆ ಮೀನು ಸಿಕ್ಕಾಕೊಳ್ತಾ ಏನೋ ಗಟ್ಟಿಯಾಗಿ ಅವಳು ಅದನ್ನ ಎಳೆದ್ಲು. ಹಾಗೆ ಮೆಲ್ಲೆ ಇಳಿತಾ ಇದ್ದಾಗ ಕೊನೆಗೆ ನೋಡಿದ್ರೆ ನಿಜವಾಗ್ಲೂ ಅವಳ ಗಾಳದಲ್ಲಿ ಒಂದು ದೊಡ್ಡ ಮೀನು ಸಿಕ್ಕಾಕೊಂಡಿತ್ತು. ಅದನ್ನ ದೂರದಿಂದ ನೋಡ್ತಾ ಇದ್ದ ಬುಜ್ಜಿ ಬಾನು ನೋಡಿ ಸಂತೋಷದಿಂದ ಕಿರ್ಚ್ಬೇಕು ಅಂತ ಅನ್ಕೊಂಡ್ರು, ಆದ್ರೆ ಕಿರಿಚಲಿಲ್ಲ. ಅವಾಗ ಚಿಚ್ಚು ಅವಳ ಗಾಳದಲ್ಲಿದ್ದ ಆ ಮೀನನ್ನ ಬುಟ್ಟಿಯಲ್ಲಿ ಹಾಕೊಂಡ್ಲು. ಹಬ್ಬಬ್ಬಾ, ಇವತ್ತು ನನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ. ಬಂದ ತಕ್ಷಣ ಎಷ್ಟು ದೊಡ್ಡ ಮೀನ್ ಸಿಕ್ತು. ಇನ್ನು ಸ್ವಲ್ಪ ಹೊತ್ತು ಕೂತ್ಕೋತೀನಿ, 2-3 ಮೀನ್ ಸಿಗುತ್ತೆ, ತಗೊಂಡೋಗಿ ಇವತ್ ನನ್ ಮನೇಲಿ ಹಬ್ಬನೇ. ಹಾಗೆ ಚಿಚುಕಾಗೆ ಮೆಲ್ಲೆ ಗಾಳನ ಹಾಕಿ ಒಂದೊಂದಾಗಿ ಮೀನ್ ಹಿಡಿತಾ ಇದ್ಲು. ದೊಡ್ಡ ಮೀನ್ ಸಿಗ್ತಾ ಇತ್ತು. ಅದನ್ನೆಲ್ಲ ಬುಟ್ಟಿಯಲ್ಲಿ ಹಾಕೊಂಡು ಸ್ವಲ್ಪ ಮೀನು ಬಂದ್ಮೇಲೆ ಅವಳು ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ದಾಗ ಆವಾಗ್ಲೇ ಅಲ್ಲಿಗೆ ಬುಜ್ಜಿಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಇಬ್ರು ಕೂಡ ಬಂದ್ರು. ಆವಾಗ ಬುಜ್ಜಿಗುಬ್ಬಚ್ಚಿ ಅಲ್ಲಿದ್ದ ಮೀನುಗಳನ್ನ ನೋಡಿ, ಆಂಟಿ, ಏನಾಂಟಿ ಇಷ್ಟು ಮೀನ್ನ ಹಿಡ್ಕೊಂಡ್ಬಿಟ್ರಿ? ಮೀನುಗಳ ನೋಡ್ಲಿಕ್ಕೇನೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಆಂಟಿ, ನೀವು ಗಾಳವನ್ನು ಅಷ್ಟು ಜೋರಾಗಿ ಎಳೆಯುವಾಗ ಏನೋ ದೊಡ್ಡ ಯುದ್ಧ ಸಾಹಸ ಮಾಡುವ ರೀತಿ ಇತ್ತು, ಆದ್ರೂ ಕೂಡ ಮೀನ್ ಹಿಡಿದ್ ಬಿಟ್ರಿ. ಚಿಚು ಆಶ್ಚರ್ಯದಿಂದ, ಹೌದು ಕಣೋ ಬನ್ನು, ಇದೆಲ್ಲ ನೋಡಿದೀರಾ ಅಂದ್ರೆ ನೀವು ಯಾವಾಗ ಬಂದ್ರಿ? ಹೌದು ಕಣೋ, ಇವತ್ ನನ್ನ ಅದೃಷ್ಟ ಚೆನ್ನಾಗಿರೋದ್ರಿಂದ ಇಷ್ಟೊಂದು ಮೀನ್ ಸಿಕ್ಕಿದೆ. ಸರಿ ನೀವು ನೀರತ್ರ ಎಲ್ಲ ತುಂಬೊತ್ತೆ ಇರ್ಬೇಡಿ, ನಾನು ಕೂಡ ಮನೆಗೆ ಹೋಗ್ತೀನಿ, ನೀವು ಹೊರಡಿ. ಆವಾಗ ಬುಜ್ಜಿಗುಬ್ಬಚ್ಚಿ ಚಿಚು ಕೈಯನ್ನ ಹಿಡ್ಕೊಂಡು, ಆಂಟಿ ಪ್ಲೀಸ್ ಆಂಟಿ, ಇವತ್ತೊಂದಿನ ನಿಮ್ಮ ಗಾಳವನ್ನು ನಮಗ್ ಕೊಡ್ತೀರಾ? ನಾವು ಕೂಡ ಈ ನದಿಯಿಂದ ಮೀನನ್ನ ಹಿಡ್ಕೊಂಡೋಗಿ ನಮ್ಮ ಅಮ್ಮನವರಿಗೆ ಕೊಟ್ಟು ಚೆನ್ನಾಗಿರುವ ಮೀನ್ ಸಾರು ಮಾಡಿ ತಿಂತೀವಿ. ಪ್ಲೀಸ್ ಆಂಟಿ, ಇವತ್ತೊಂದಿನ ಕೊಡಿ ಆಂಟಿ. ಹೌದು ಆಂಟಿ, ಪ್ಲೀಸ್ ಆಂಟಿ, ನಿಮ್ಮ ಗಾಳವನ್ನು ನಾಳೆ ಬೆಳಿಗ್ಗೆನೆ ತಂದು ಕೊಟ್ಬಿಡ್ತೀವಿ, ಇಲ್ಲ ಅಂತ ಹೇಳ್ಬಿಡಿ ಪ್ಲೀಸ್ ಆಂಟಿ. ಚಿಚುಕಾಗೆ ಸ್ವಲ್ಪ ಯೋಚನೆ ಮಾಡಿ, ಅಯ್ಯಯ್ಯೋ, ನೀವು ಚಿಕ್ಕ ಮಕ್ಳು ಕಣೋ, ಗಾಳ ತುಂಬಾ ಭಾರವಾಗಿರುತ್ತೆ, ಮೀನ್ ಸಿಕ್ಕಾಕೊಂಡಾಗ ನಿಮಗೆ ಎತ್ತಕ್ಕಾಗಲ್ಲ, ಆಮೇಲೆ ನಿಮ್ಮ ಅಮ್ಮನವರು ನನ್ನ ಬೈತಾರೆ. ಆಂಟಿ ಪ್ಲೀಸ್ ಆಂಟಿ, ನಾವು ನಿಧಾನವಾಗಿ ಎಳಿತೀವಿ, ಆ ಕಲ್ ಮೇಲೆ ಕುತ್ಕೊಂಡು ಎಳಿತೀವಿ, ಕೊಡಿ ಆಂಟಿ. ಸರಿ, ನಿಮ್ಮ ಉತ್ಸಾಹ ನೋಡುವಾಗ ಕೊಡದೆ ಇರ್ಲಿಕ್ಕೆ ಕೂಡ ಆಗ್ತಾ ಇಲ್ಲ, ಕೊಡ್ತೀನಿ, ಆದ್ರೆ ಹುಷಾರಾಗಿರ್ಬೇಕು. ಚಿಚುಕಾಗೆ ಗಾಳ ಕೊಟ್ಟು ಅಲ್ಲಿಂದ ಹೋದ್ಲು. ಬುಜ್ಜಿ ಹಾಗೂ ಬನ್ನು ಇಬ್ರು ಕೂಡ ತುಂಬಾನೇ ಸಂತೋಷ ಪಟ್ರು. ಅವರಿಬ್ರು ಆವಾಗ್ಲೇ ಆ ಕೊಳದ ತೀರದಲ್ಲಿ ಕೂತ್ಕೊಂಡು ಆ ಗಾಳನ ನೀರಲ್ಲಿ ಹಾಕಿ ಮೀನ್ ಹಿಡಿಯಕ್ಕೆ ಶುರು ಮಾಡಿದ್ರು. ಬಿಸಿಲು ಜಾಸ್ತಿನೇ ಇದ್ರು ಕೂಡ ಅದ್ರ ಬಗ್ಗೆ ಎಲ್ಲ ಅವ್ರ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಹಾಗೆ ಅವ್ರ ಗಾಳಕ್ಕೆ ಒಂದು ದೊಡ್ಡ ಮೀನು ಸಿಕ್ಕಾಕೊಳ್ತು. ಅದನ್ನ ನೋಡಿ ಅವರಂತೂ ತುಂಬಾನೇ ಸಂತೋಷ ಪಟ್ರು. ಹಾಗೆ ಮಧ್ಯಾಹ್ನದಿಂದ ಸಂಜೆ ತನಕ ಕೂತ್ಕೊಂಡು ಅವರು ಒಂದು 15 ದೊಡ್ಡ ಮೀನುಗಳನ್ನ ಹಿಡಿದ್ರು. ಆ ಮೀನುಗಳನ್ನೆಲ್ಲ ಬುಟ್ಟಿಯಲ್ಲಿ ಹಾಕೊಂಡ್ರು. ಅದನ್ನ ನೋಡಿ ಅವರಿಬ್ರು ಕೂಡ ತುಂಬಾನು ಸಂತೋಷ ಪಟ್ರು. ಹಬ್ಬ ಬುಜ್ಜಿ, ನೋಡ್ದ ಬುಜ್ಜಿ, ನಾವಿಬ್ರು ಸೇರ್ಕೊಂಡು ಎಷ್ಟು ಮೀನ್ನ ಹಿಡ್ದಿದೀವಿ ಅಂತ. ಇಷ್ಟೊಂದು ಮೀನ್ನ ಮನೆಗ್ ತಗೊಂಡೋದ್ರೆ ಖಂಡಿತವಾಗಿ ನಮ್ಮ ಅಮ್ಮನವರು ನಮ್ನ ಬೈಯೋದಿಲ್ಲ. ಆವಾಗ ಬುಜ್ಜಿ ಆ ಬುಟ್ಟಿನ ನೋಡಿ ಸ್ವಲ್ಪ ತೃಪ್ತಿನೇ ಇಲ್ದೆ, ಏನೋ ಬನ್ನು, ಸ್ವಲ್ಪ ಮೀನ್ ಹಿಡ್ದಿದ್ದಕ್ಕೇನೆ ಇಷ್ಟು ಜೋರಾಗಿ ಮಾತಾಡ್ತಾ ಇದೀಯ? ಅದು ಕೂಡ ನಾವು ಹಿಡ್ದಿರೋದು ಸಣ್ಣ ಮೀನು. ಬೆಳಿಗ್ಗೆ ಚಿಚ್ಚು ಆಂಟಿನ ನೋಡ್ದ ಎಷ್ಟು ದೊಡ್ಡ ಮೀನ್ ಹಿಡಿದ್ರು ಅಂತ. ಇವಾಗ ಈ ಮೀನ್ನ ತಗೊಂಡೋಗಿ ನಮ್ಮ ಅಮ್ಮನವರಿಗೆ ಕೊಟ್ರೆ, ಓ ಮಕ್ಳೇ, ಮೀನ್ ಹಿಡ್ದಿದ್ದೀರಾ, ಆದ್ರೆ ಇದೇನು ಈ ಮೀನು ಇಷ್ಟೊಂದು ಚಿಕ್ಕದಾಗಿದೆ ಅಂತ ನಮ್ನ ಕೇವಲವಾಗಿ ಮಾತಾಡ್ತಾರೆ ಕಣೋ. ಇದನ್ನ ಹೇಗಿನ ತಗೊಂಡೋಗೋದು? ಅವಾಗ ಬನ್ನು ಬುಟ್ಟಿನ ನೋಡಿ ನಿರಾಶೆಯಿಂದ, ಅರೆ ಹೌದು ಕಣೋ, ಈ ಸಣ್ಣ ಮೀನ್ನ ನಾವ್ ಮನೆಗೆ ಎತ್ಕೊಂಡೋದ್ರೆ ನಮ್ಮ ಅಮ್ಮನವರು ನಮ್ನ ಕೇವಲವಾಗಿಯೇ ಮಾತಾಡ್ತಾರೆ. ಸರಿ, ಹಾಗಾದ್ರೆ ನಾವೊಂದ್ ಕೆಲ್ಸ ಮಾಡೋಣ, ಈ ಚಿಕ್ಕ ಮೀನನ್ನು ಮತ್ತೆ ಈ ನದಿಗೇನೆ ಎಸ್ದು ನಾಳೆ ಬೆಳಿಗ್ಗೆ ಬಂದು ದೊಡ್ಡ ಮೀನ್ನ ಹಿಡಿಯೋಣ. ಬುಜ್ಜಿ ಕೋಪದಿಂದ, ಲೇ ಬನ್ನು, ನಿನ್ಗೇನಾದ್ರೂ ಹುಚ್ಚಿ ಹಿಡ್ದಿದ್ಯಾ ಕಣೋ?
ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಈ ಬಿಸಿಲಲ್ಲಿ ಬೆವರು ಸುರಿಸ್ಕೊಂಡು ಇಷ್ಟೊಂದ್ ಮೀನ್ ಹಿಡ್ದಿದೀವಿ. ಈ ಮೀನ್ನ ಮತ್ತೆ ನೀರಿಗೆ ಬಿಡ್ಬೇಕು ಅಂತೀಯ? ನನ್ನಿಂದ ಆಗೋದಿಲ್ಲ, ಹೋಗು. ಹಾಗಾದ್ರೆ ಏನ್ ಮಾಡೋದು ಬುಜ್ಜಿ? ಇಷ್ಟು ಸಣ್ಣ ಸಣ್ಣ ಮೀನುಗಳನ್ನ ಇದ್ದಕ್ಕಿದ್ದಂಗೆ ದೊಡ್ಡದಾಗಿ ಮಾಡ್ಲಿಕ್ಕೆ ನಮ್ಮ ಬಳಿ ಏನಾದ್ರೂ ಮ್ಯಾಜಿಕ್ ಇದೆಯಾ? ಬುಜ್ಜಿ ಗುಬ್ಬಚ್ಚಿ ಸುಮಾರು ಹೊತ್ತು ಆಲೋಚನೆ ಮಾಡ್ತಾನೆ ಇದ್ಲು. ಆವಾಗ ಇದ್ದಕ್ಕಿದ್ದಂತೆ ಸಡನ್ ಆಗಿ ಅವಳಿಗೆ ಏನೋ ಒಂದು ದೊಡ್ಡ ವಿಷಯ ಗೊತ್ತಿರೋ ತರ ಮುಖ ಎಕ್ಸ್ಪ್ರೆಷನ್ ಬದಲಾಯಿಸಿದ್ಲು. ಲೇ ಚಿನ್ನು, ನನ್ನ ಮೂಳೆಗೆ ಒಂದು ಅದ್ಭುತವಾದ ಆಲೋಚನೆ ಬಂದಿದೆ ಕಣೋ. ಈ ಸಣ್ಣ ಮೀನನ್ನು ನಾವು ರಾತ್ರೋರಾತ್ರಿ ದೊಡ್ಡ ಮೀನಾಗಿ ಬದಲಾಯಿಸಬಹುದು. ಆವಾಗ ಬನ್ನಗಿಳಿ ಆಶ್ಚರ್ಯದಿಂದ, ರಾತ್ರೋರಾತ್ರಿ ದೊಡ್ಡ ಮೀನಾಗಿ ಬದಲಾಯಿಸಬಹುದು? ಅದು ಹೇಗೆ ಬುಜ್ಜಿ? ನೀನೇನಾದ್ರೂ ಮ್ಯಾಜಿಕ್ ನ ಕಲ್ತ್ಕೊಂಡಿದ್ದೀಯ ಬುಜ್ಜಿ? ಅಯ್ಯೋ ಪೆದ್ದು, ಅದು ಮ್ಯಾಜಿಕ್ ಅಲ್ಲ ಕಣೋ, ಪ್ಯೂರ್ ಸೈನ್ಸ್. ನೀನೊಂದು ವಿಚಾರವನ್ನ ಆಲೋಚನೆ ಮಾಡ್ದ? ನಾವು ನಮ್ಮ ತೋಟದಲ್ಲಿ ಮಾವಿನ ಮರ, ತೆಂಗಿನ ಮರ, ಸೀಬೆ ಮರ ಅಂತ ನಡ್ತೀವಿ. ಅದು ನೆಡುವಾಗ ಚಿಕ್ಕದಾಗಿರುತ್ತೆ, ಆಮೇಲೆ ದೊಡ್ಡದಾಗಿ ಬೆಳೆಯುತ್ತೆ ಅಲ್ವಾ? ಅದು ಹೇಗೆ ಸಾಧ್ಯ? ಅದನ್ನು ಕೇಳಿ ಬನ್ನಗಿಳಿ, ಬೇರೇನ್ ಮಾಡ್ತೀವಿ? ಪ್ರತಿದಿನ ತೋಟಕ್ಕೆ ಹೋಗಿ ಗಿಡಗಳಿಗೆ ನೀರ್ ಹಾಕ್ತಿವಿ, ಅವಾಗ ತಾನೇ ಆ ಗಿಡ ಬೆಳೆದು ಅದ್ರಲ್ಲಿ ಕಾಯಿ ಬಿಡೋದು. ಬುಜ್ಜಿ ಖುಷಿಯಾಗಿ, ಕರೆಕ್ಟ್. ನೀರ್ ಹಾಕಿದ್ರೆ ಮರಗಳು ಬೆಳೆದು ದೊಡ್ಡದಾಗುತ್ತೆ. ಇವಾಗ ಮೀನಿನ ಬಗ್ಗೆ ಆಲೋಚನೆ ಮಾಡು. ಈ ಮೀನುಗಳು ಎಲ್ಲಿರುತ್ತೆ? ನೀರಲ್ಲಿ ತಾನೆ. ಅಂದ್ರೆ ಮೀನುಗಳಿಗೆ ನೀರಂದ್ರೆ ಎಷ್ಟೊಂದು ಇಷ್ಟ ಅಲ್ವಾ? ನನ್ನ ಐಡಿಯಾ ಏನಂದ್ರೆ, ಪಕ್ಕದಲ್ಲಿರುವ ಮಾವಿನ ತೋಟಕ್ಕೆ ಹೋಗಿ ಆ ಮಾವಿನ ಕೊಂಬೆಗಳಿಗೆ ಈ ಮೀನಿಗೆ ದಾರ ಕಟ್ಟಿ ಆ ಮರದಲ್ಲಿ ಕಟ್ಟಿ ಬಿಡೋಣ. ಬನ್ನು ಶಾಕ್ ಆಗಿ, ಏನು ಮರಕ್ಕೆ ಕಟ್ಟದ? ಯಾಕೆ ಬುಜ್ಜಿ? ಲೇ ಬನ್ನು, ಇರೋ ವಿಷಯನ ಹೇಳ್ತೀನಿ. ನಾವು ಈ ನದಿಯಿಂದ ಬಿಂದಿಗೆಯಲ್ಲಿ ನೀರ್ ತಗೊಂಡೋಗಿ ಆ ಮಾವಿನ ಮರಕ್ಕೆ ಉಯ್ಯೋಣ. ಮಾವಿನ ಮರಕ್ಕೆ ನೀರು ಇದ್ದಾಗ ಮಾವಿನ ಮರದ ಬೇರುಗಳು ಈ ನೀರನ್ನೆಲ್ಲ ಹೀರ್ಕೊಂಡು ಆಮೇಲೆ ಅದರ ಕೊಂಬೆಗಳ ಮೂಲಕ ನೀರನ್ನು ಹರಡಿಸುತ್ತೆ. ಆವಾಗ ಅದೇ ಕೊಂಬೆಯಲ್ಲಿ ಕಟ್ಟಿರುವ ಈ ಮೀನು ಕೂಡ ಆ ನೀರುಗಳನ್ನು ಗಡಗಡ ಅಂತ ಕುಡಿದು ನಾಳೆ ಬೆಳಿಗ್ಗೆ ನೋಡುವಾಗ ಬೆಲೂನಿನ ಹಾಗೆ ದಪ್ಪ ದಪ್ಪವಾಗಿ ಆಗಿರುತ್ತೆ. ಆವಾಗ ಚಿಚ್ಚು ಆಂಟಿ ಏನೋ ನಾವು ಹಿಡಿದಿರೋ ಮೀನೆ ದೊಡ್ಡದಾಗಿ ನೀರು ಕುಡಿದು ದೊಡ್ಡ ರಾಕ್ಷಸ ಮೀನಿನ ಹಾಗೆ ಬೆಳೆದಿರುತ್ತೆ. ಆಮೇಲೆ ನಾವು ಬೆಳಿಗ್ಗೆ ಹೋಗಿ ಆ ಮೀನ್ನ ಕುಯ್ಕೊಂಬರೋಣ. ಬನ್ನು ಬುಜ್ಜಿಯ ಬುದ್ಧಿವಂತಿಕೆಯನ್ನ ನೋಡಿ ತುಂಬಾನೇ ಆಶ್ಚರ್ಯದಿಂದ, ವಾವ್ ಬುಜ್ಜಿ, ವಾಟ್ ಎ ಐಡಿಯಾ! ನೀನ್ ನಿಜವಾಗ್ಲೂ ಸೈಂಟಿಸ್ಟ್ ಆಗ್ಬೇಕು. ನಿನ್ನ ಮೂಳೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಮರಕ್ಕೆ ನೀರು ಇದು ಆ ಮರಗಳ ಮೂಲಕ ಮೀನನ್ನು ಬೆಳೆಸುವುದು ಅನ್ನೋದು ವಾಟ್ ಎ ಐಡಿಯಾ ಬುಜ್ಜಿ. ನನ್ನ ಮೈಂಡ್ ಅಂತೂ ಫುಲ್ ಬ್ಲಾಕ್ ಆಗಿದೆ. ಸರಿ ಬಾ ಬುಜ್ಜಿ, ಆ ಮರಗಳಿಗೆ ನೀರ್ ತಗೊಂಡೋಗಿ ಉಯ್ದು ಮೀನುಗಳನ್ನು ಬೆಳೆಸೋಣ. ಹಾಗೆ ಇವರಿಬ್ರ ಮುಟ್ಟಾಳ್ತನವಾದ ಒಂದು ಲಾಜಿಕ್ಗೆ ಅವರೇ ಸಂತೋಷದಿಂದ ಕೈ ತಟ್ಕೊಂಡು ಆಮೇಲೆ ಆ ಮೀನುಗಳ ಬಾಯಿಗೆ ಹಗ್ಗ ಕಟ್ಟಿ ಊರಿನ ಮಧ್ಯದಲ್ಲಿದ್ದ ಒಂದು ದೊಡ್ಡ ಮಾವಿನ ಮರದಲ್ಲಿ ಆ ಮೀನುಗಳನ್ನೆಲ್ಲ ಹಗ್ಗ ಕಟ್ಟಿ ನೇತಾಡ್ಸಿದ್ರು. ಪಾಪ ಆ ಮೀನುಗಳೆಲ್ಲ ಆ ಮಾವಿನ ಮರದಲ್ಲಿ ನೇತಾಡ್ತಾ ಇತ್ತು. ಆದ್ರೆ ಇವ್ರೇನು ದೊಡ್ಡ ಸಾಧನೆ ಮಾಡಿರೋ ಹಾಗೆ ತುಂಬಾನು ಸಂತೋಷ ಪಟ್ರು. ನೋಡು ಬುಜ್ಜಿ, ಆ ಮೀನೆಲ್ಲ ಹೇಗೆ ವಿಲವಿಲ ಅಂತ ಒದ್ದಾಡ್ತಾ ಇದೆ ಅಂತ. ಭವಿಷ್ಯ ಅದಕ್ಕೆ ದಾಹ ಆಗಿರ್ಬೇಕು, ಕುಡಿಯಕ್ಕೆ ನೀರ್ ಬೇಕೇನೋ. ಬಾ ನಾವ್ ಹೋಗಿ ನೀರ್ ತಂದೊಯ್ಯೋಣ. ಹೌದು ಕಣೋ ಬನ್ನು, ಮೀನಿಗೆ ನೀರ್ ದಾಹ ಆಗಿರ್ಬೇಕು. ಸರಿ ಬಾರೋ, ಅಲ್ಲಿ 2 ಬಿಂದಿಗೆ ಇದೆ, ಅದ್ರಲ್ಲಿ ನೀರ್ ತಗೊಂಡ್ಬಂದು ಈ ಮರಕ್ಕೆ ಉಯ್ಯೋಣ. ನಾಳೆ ಬೆಳಿಗ್ಗೆ ದೊಡ್ಡ ದೊಡ್ಡ ಮೀನಾಗಿರುತ್ತೆ. ಹಾಗೆ ಮಕ್ಳಿಬ್ರು ಆ ಕೊಳಕ್ಕೆ ಹೋಗಿ ಬಿಂದಿಗೆಯಿಂದ ನೀರ್ ತಗೊಂಡ್ ಬಂದು ಆ ಮರದ ಬುಡಕ್ಕೆ ನೀರನ್ನ ಉಯ್ಯಕ್ಕೆ ಶುರು ಮಾಡಿದ್ರು. ಹೀಗೆ 1 ಬಿಂದಿಗೆ ಅಲ್ಲ, 2 ಬಿಂದಿಗೆ ಅಲ್ಲ, ಸುಮಾರು ಸಲ ಅವರು ನೀರ್ ತಗೊಂಡ್ ಬಂದು ಆ ಮರದ ಬುಡಕ್ಕೆ ನೀರು ಉಯ್ತಾನೆ ಇದ್ದಿದ್ರಿಂದ ಸ್ವಲ್ಪ ಸಮಯದಲ್ಲಿ ಆ ಮರದ ಸುತ್ತಮುತ್ತ ಕೆಸರಾಗಿ ನೀರಾಗಿ ಬದಲಾಯಿತು. ಆದ್ರೂ ಕೂಡ ಅವರು ನೀರ್ ತಗೊಂಡ್ ಬರೋದನ್ನ ನಿಲ್ಲಿಸ್ಲೇ ಇಲ್ಲ. ನೀರ್ ತಗೊಂಡ್ ಬಂದು ಉಯ್ತಾನೆ ಇದ್ರು. ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ರಾತ್ರಿ ಸಮಯನೂ ಆಯ್ತು. ಊರಿನಲ್ಲಿ ಇನ್ನೊಂದ್ ಕಡೆ ಬೆಳಿಗ್ಗೆ ಮನೆಯಿಂದ ಆಟಾಡೋದಕ್ಕೋಸ್ಕರ ಹೊರಗಡೆ ಹೋದ ಮಕ್ಳಿಬ್ರು ಇನ್ನು ಬರ್ಲಿಲ್ವಲ್ಲ ಅಂತ ಚೋಟು ಹಾಗೂ ಟೋನಿ ಹೆದರ್ಕೊಳ್ತಿದ್ರು. ಚೋಟು, ಟೈಮ್ ನೋಡು, 6:30 ಗಂಟೆ ಆಯ್ತು. ಕತ್ತಲಾಗ್ತಾ ಇದೆ. ನನ್ ಮಗಳು ಬುಜ್ಜಿ ಎಲ್ಲಿಗೋದ್ಲು ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಹೋದವಳು ಇನ್ನೂ ಬಂದಿಲ್ಲ. ಅವಳು ಎಲ್ಲಿಗೋದ್ಲು ಅಂತಾನೆ ಗೊತ್ತಾಗ್ತಿಲ್ಲ. ಆವಾಗ ಚೋಟು ಬೇಜಾರಿಂದ,
ಹೌದು ತುನಿ, ನನ್ ಮಗ ಬನ್ನು ಕೂಡ ಕಾಣ್ತಾ ಇಲ್ಲ. ಅವ್ರಿಬ್ರು ಯಾವಾಗ್ಲೂ ಒಟ್ಟಿಗೆನೆ ತಿರ್ಗಾಡ್ತಾರೆ ಅಲ್ವಾ? ಎಲ್ಲಾದ್ರೂ ದಾರಿ ತಪ್ಪಿ ಕಾಡಿಗೇನಾದ್ರೂ ಹೋಗ್ಬಿಟ್ರ? ಹೋಗಿ ನೋಡಿ ಬರೋಣ ಬಾ. ಹಾಗೆ ತಾಯಿಯಂದ್ರು ಇಬ್ರು ಕೂಡ ಮಕ್ಕಳನ್ನ ಹುಡ್ಕೊಂಡು ಊರಿನೊಳಗಡೆ ಹೋದ್ರು. ಆವಾಗ ಇದ್ದಕ್ಕಿದ್ದಂತೆ ಕೈಯಲ್ಲೊಂದು ಬುಟ್ಟಿಯೊಂದಿಗೆ ಚಿಚುಕಾಗೆ ಅವ್ರ ಮುಂದ್ಗಡೆ ಬಂದ್ಲು. ಅವಾಗ ಟುನಿಗುಬ್ಬಚ್ಚಿ ಚಿಚುಕಾಗೆ ಹತ್ತಿರ ಹೋಗಿ, ಚಿಚು ನಮ್ ಮಕ್ಳನ್ನ ಯಾರನ್ನಾದ್ರೂ ನೀನ್ ನೋಡಿದ್ಯಾ? ಅವ್ರು ಬೆಳಿಗ್ಗೆ ಮನೆಯಿಂದ ಹೊರಗಡೆ ಹೋದ್ರು, ಇನ್ನು ಮನೆಗ್ ಬರ್ಲೇ ಇಲ್ಲ ಅಂತ ಹೇಳಿದ್ಲು. ಆವಾಗ ಚಿಚುಕಾಗೆ, ಅರೆ, ಅವ್ರು ಇನ್ನು ಮನೆಗ್ ಬರ್ಲಿಲ್ವಾ? ಮಧ್ಯಾಹ್ನ ನಾನು ಮೀನ್ ಹಿಡಿಯಕ್ಕೆ ಹೋದಾಗ ಅಲ್ಲಿ ನದಿ ಹತ್ರ ನೋಡ್ದೆ. ನನ್ ಜೊತೆ ಗಾಳ ಬೇಕು ಅಂತ ತಗೊಂಡ್ರಲ್ವಾ? ಒಂದ್ ವೇಳೆ ಅವ್ರು ಇನ್ನೂ ಅಲ್ಲೇ ಮೀನ್ ಇಟ್ಕೊಂಡು ಕೂತಿದಾರೋ ಏನೋ? ಆವಾಗ ಚೋಟುಗಿಳಿ, ಏನೋ ನದಿ ಹತ್ರನ? ಅಯ್ಯೋ ದೇವ್ರೆ, ಮಕ್ಳು ನೀರಲ್ಲೆಲ್ಲಾದ್ರೂ ಬಿದ್ಬಿಟ್ರ? ಥ್ಯಾಂಕ್ಸ್ ಚಿಚ್ಚು. ತುನಿ, ಬಾ ತುನಿ, ಹೋಗಿ ನೋಡೋಣ. ಚೋಟು ಹಾಗೂ ಟೋನಿ ಇಬ್ರು ಕೂಡ ಆ ಕತ್ಲಲ್ಲಿ ಮಕ್ಳಿಬ್ರನ್ನ ಹುಡ್ಕೊಂಡು ಆ ಕೊಳತ ಹತ್ತಿರ ಬರ್ತಾ ಇದ್ರು. ಆವಾಗ ದಾರಿಯಲ್ಲಿ ಅವರು ಬುಜ್ಜಿ ಹಾಗೂ ಬನ್ನು ಇಬ್ರನ್ನು ನೋಡಿದ್ರು. ಹಬ್ಬ ಬುಜ್ಜಿ, ಇನ್ನು ನನ್ನಿಂದ ಈ ಮರಕ್ಕೆ ನೀರು ಇಯಕ್ಕೆ ಆಗೋದಿಲ್ಲ. ಆದ್ರೆ ಈ ಮೀನೇನು ಇಷ್ಟೊಂದು ನೀರು ಕುಡಿದ್ರು ಕೂಡ ಇನ್ನೂ ದೊಡ್ಡದಾಗ್ಲೇ ಇಲ್ಲ, ಹಾಗೆ ಚಿಕ್ಕದಾಗಿದೆ. ಆದ್ರೆ ವಿಲವಿಲ ಅಂತ ಒದ್ದಾಡ್ತಿತ್ತಲ್ಲ, ಅದು ನಿಂತೋಗಿದೆ. ಅಂದ್ರೆ ಚೆನ್ನಾಗಿ ನಿದ್ರೆ ಮಾಡ್ತಾ ಇದೆ. ಆವಾಗ ಬುಜ್ಜಿ ಗುಬ್ಬಚ್ಚಿನ ಆಯಾಸದಿಂದ, ಹೌದು ಕಣೋ ಬನ್ನು, ನನಗೂ ಕೂಡ ಕೈ ತುಂಬಾ ನೋವಾಗ್ತಿದೆ. ನಾವು ಇಷ್ಟೊತ್ತು ನೀರು ಒಯ್ದಿದೀವಲ್ವಾ? ನಾಳೆ ಬೆಳಿಗ್ಗೆ ಆಗುವಾಗ ದೊಡ್ಡ ಬಂಡೆ ಕಲ್ಲಿನಷ್ಟು ದೊಡ್ಡದಾಗಿರುತ್ತೆ. ಸರಿ ಬಾ, ಸಮಯ ಆಯ್ತು, ಮನೆಗೆ ಹೋಗೋಣ. ನಮ್ಮಮ್ಮ ಇವಾಗ ನನ್ನ ಕೊಂದು ಬಿಡ್ತಾರೆ. ಸರಿಯಾಗಿ ಆ ಸಮಯದಲ್ಲಿ ಟುನಿ ಹಾಗೂ ಚೋಟು ಇಬ್ರು ಮಕ್ಳ ಹತ್ತಿರ ಬಂದ್ರು. ಮಕ್ಳು ಪಾಪ ತುಂಬಾನೇ ಆಯಾಸದಿಂದ ಮೈಯೆಲ್ಲ ಮಣ್ಣಂಟಿಸ್ಕೊಂಡು ನೀರನ್ನ ಹೊತ್ಕೊಂಡು ಹೋಗ್ತಾ ಇದ್ರು. ಬುಜ್ಜಿ, ಏನಾಯ್ತು? ಮೈಯೆಲ್ಲ ಮಣ್ಣು ಧೂಳಿನಿಂದ ತುಂಬಿಕೊಂಡಿದೆ. ನಮ್ ಜೀವ ನಮ್ ಕೈಯಲ್ಲೇ ಇಲ್ಲ, ನಿಮಗೆ ಗೊತ್ತಾ? ಏ ಬನ್ನು, ಏನು? ಹೌದು, ಈ ಬಿಂದಿಗೆಯಲ್ಲಿ ನೀರ್ನ ಎಲ್ಲಿ ತಗೊಂಡೋಗ್ತಿದ್ದೀರಾ? ಆವಾಗ ಬುಜ್ಜಿ ಹೆಮ್ಮೆಯಿಂದ, ಅಮ್ಮ, ನಮ್ನ ಬೈಬೇಡಿ ಅಮ್ಮ. ನಾವು ಬೆಳಿಗ್ಗೆಯಿಂದ ಸುಮಾರು 17 ಮೀನ್ ಹಿಡಿದಿದೀವಿ, ಗೊತ್ತಾ? ಟುನಿ ಆಶ್ಚರ್ಯದಿಂದ, 17 ಮೀನಾ? ವಾವ್, ಸರಿ, ಅದು ಎಲ್ಲಿದೆ? ಆವಾಗ ಬನ್ನುಗಿಳಿ ಮಾವಿನ ಮರದ ಹತ್ತಿರ ತೋರಿಸಿ, ಅದು ಅಲ್ಲಿದೆ ನೋಡಿ ಆಂಟಿ, ಆ ಮಾವಿನ ಮರಕ್ಕೆ. ಅದೇ ಕಟ್ಟಿ ನೇತಾಡಕ್ಕೆ ಬಿಟ್ಟಿದೀವಲ್ಲ, ಅದೇ ನೋಡಿ ಎಷ್ಟೊಂದ್ ಚೆನ್ನಾಗಿದೆ ಅಂತ. ಆವಾಗ ಟುನಿ ಹಾಗೂ ಚೋಟು ಇಬ್ರು ಕೂಡ ಆ ಮಾವಿನ ಮರನ ನೋಡಿದ್ರು. ಆ ಮಾವಿನ ಮರದಲ್ಲಿ ನೇತಾಡ್ತಾ ಇದ್ದ ಆ ಮೀನುಗಳನ್ನ ನೋಡಿ ಅವರಿಬ್ರು ತುಂಬಾನೇ ಆಶ್ಚರ್ಯಪಟ್ರು. ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ಪಾಪ ಅವರಿಬ್ರಿಗೂ ಏನೂ ಅರ್ಥ ಆಗ್ಲಿಲ್ಲ. ಅಯ್ಯೋ ದೇವ್ರೇ, ಲೇ ಏನ್ರೋ, ನಿಮಗೆ ಬುದ್ಧಿ ಇದೆಯಾ ಇಲ್ವಾ? ಯಾರಾದ್ರೂ ಮೀನ್ನ ಹಿಡಿದು ಮಾವಿನ ಮರಕ್ಕೆ ನೇತಾಕ್ತಾರಾ? ಅದು ಮೀನಾ ಅಥವಾ ಮಾವಿನಕಾಯಿಯ? ಬುಜ್ಜಿ ತುಂಬಾನೇ ಕಾನ್ಫಿಡೆಂಟ್ ಆಗಿ ಅವಳ ಲಾಜಿಕ್ ನ ಹೇಳಿದ್ಲು. ಅಮ್ಮ, ನಿಮಗೆ ಸೈನ್ಸ್ ಬಗ್ಗೆ ಗೊತ್ತೇ ಇಲ್ಲಮ್ಮ. ಆ ಮೀನು ಎಷ್ಟೊಂದು ಚಿಕ್ಕದಾಗಿದೆ ಅಲ್ವಾ? ಅದಕ್ಕೆ ಮೀನ್ನ ಮರಕ್ಕೆ ಕಟ್ಟಿದೀವಿ. ಇವಾಗ ಮರಕ್ಕೆ ತುಂಬಾ ಬಿಂದಿಗೆ ನೀರು ಇದ್ದಿದೀವಿ. ಆ ಮರ ಆ ನೀರ್ನೆಲ್ಲ ಕುಡಿದು ಕೊಂಬೆಗಳ ಮೂಲಕ ಆ ಮೀನಿಗೆ ಕೂಡ ನೀರ್ ಕೊಡುತ್ತೆ. ಅವಾಗ ಅರ್ಧರಾತ್ರಿಯಲ್ಲಿ ಬೆಳಿಗ್ಗೆ ಬಜ್ಜಿ. ಬಂದು ಆ ದಿನ ಸಂಜೆ ಸಮಯ ವಾತಾವರಣ ತುಂಬಾನು ಚೆನ್ನಾಗಿತ್ತು. ತಂಪಾದ ಗಾಳಿನೂ ಬೀಸ್ತಾ ಇತ್ತು. ಆವಾಗ್ಲೇ ಟುನಿ ಗುಬ್ಬಚ್ಚಿ ಅವಳ ಮನೆಯಲ್ಲಿ ಬಿಸಿ ಬಿಸಿ ಮೆಣಸಿನ ಬಜ್ಜಿನ ಹಾಕ್ತಾ ಇದ್ಲು. ಆ ವಾಸನೆ ಊರಿಡೀ ಹರಡ್ತಾ ಇತ್ತು. ಆವಾಗ್ಲೇ ಪಕ್ಕದ ಮನೆಯಲ್ಲಿದ್ದ ಚೋಟೆಗಿಳಿ ತಕ್ಷಣ ಟುನಿ ಗುಬ್ಬಚ್ಚಿಯ ಮನೆಗೆ ಬಂದ್ಲು. ಅವರಿಬ್ರು ಕೂತ್ಕೊಂಡು ಬಜ್ಜಿ ತಿನ್ಕೊಂಡು ಮಾತಾಡ್ತಾ ಇದ್ರು. ಹೀಗಿರುವಾಗ ಪಕ್ಕದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಚಿಚುಕಾಗೆನು ಟುನಿಯ ಮನೆಗೆ ಬರ್ತಾ ಇದ್ಲು. ಆವಾಗ ಚೋಟು ಟುನಿ ಹತ್ರ, ಹಬ್ಬ ತುನಿ, ನೀನು ಮಾಡಿರುವ ಈ ಮೆಣಸಿನಕಾಯಿ ಬಜ್ಜಿ ಈ ಕ್ಲೈಮೇಟಿಗೆ ಖಾರವಾಗಿ ತುಂಬಾನೇ ಚೆನ್ನಾಗಿದೆ. ಅದೇ ರೀತಿ ಹಿಟ್ಟನ್ನು ಕೂಡ ತುಂಬಾ ಹದವಾಗಿ ಮಾಡಿದೀಯಾ. ಇದು ತುಂಬಾ ಕ್ರಿಸ್ಪಿಯಾಗಿ ಸೂಪರ್ ಆಗಿದೆ. ಟುನಿ ನಗುತ್ತಾ, ಥ್ಯಾಂಕ್ ಯು ಚೋಟು. ಮಕ್ಳು ಬರುವ ಸಮಯ ಆಯ್ತಲ್ವಾ, ಅದಕ್ಕೇನೆ ಈ ಸಮಯಕ್ಕೆ ಮಾಡಿಟ್ಟಿದೀನಿ. ಒಳ್ಳೆ ಸಮಯಕ್ಕೇನೆ ಬಂದಿದೀಯ. ಸರಿ, ನೀನ್ ಬಂದಿದೀಯಲ್ಲ, ಇನ್ನು ಸ್ವಲ್ಪ ಹಿಟ್ಟಿದೆ, ಮಾಡ್ತೀನಿ. ಆವಾಗ್ಲೇ ಚಿಚುಕಾಗೆ ಒಳಗಡೆ ಬಂದು, ಹಬ್ಬ, ಈ ಸ್ಮೆಲ್ಲು ಎಲ್ಲಿಂದ ಬರ್ತಾ ಇದೆ ಅಂತ ಹುಡ್ಕೊಂಡ್ ಬಂದ್ರೆ ಮಹಾರಾಣಿ ನಮ್ಮ ತುನಿ ಮನೆಯಿಂದ. ಹಾ, ನನಗ್ ಕೊಡದೆ ನೀವಿಬ್ರೇ ತಿನ್ನಕ್ಕೆ ಕೂತಿದೀರಾ, ನನಗೆ ಇಲ್ವಾ? ಟುನಿ ನಗುತ್ತಾ, ಅಯ್ಯೋ ಚಿಚ್ಚು, ನಿನ್ನ ಕರಿಯದೆ ನಾವು ತಿಂತೀವ? ನಿನ್ಗೇನು ಬಜ್ಜಿ ತಾನೆ ಬೇಕು? ಇನ್ನು ಹಿಟ್ಟು ಇಟ್ಟಿದೀನಿ, ಬಾ ಬಂದ್ ಕೂತ್ಕೋ, ನಿನ್ಗೆ ಬಿಸಿ ಬಿಸಿ ಮಾಡ್ಕೊಡ್ತೀನಿ. ಚಿಚು ಆ ಪ್ಲೇಟಲ್ಲಿದ್ದ ಮೆಣಸಿನಕಾಯಿ ಬಜ್ಜಿನ ತಿನ್ನೋಡಿ, ತುನಿ ಚೆನ್ನಾಗಿದೆ,
ಆದ್ರೆ ಸ್ವಲ್ಪ ಉಪ್ಪು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಮೆಣಸಿನ್ಕಾಯಿ ಸ್ವಲ್ಪ ಗಿಡ್ಡ ಇದ್ದಿದ್ರೆ ಆಗ್ತಿತ್ತು. ಚೋಟು ಕೋಪದಿಂದ, ಏನೇ ಚಿಚ್ಚು, ಚೆನ್ನಾಗಿದ್ರು ಏನೋ ಒಂದು ಹೇಳ್ತೀಯ, ನಮಗೆ ಇಷ್ಟ ಆಯ್ತು. ಅದಕ್ಕೆ ಚಿಚ್ಚು, ನಿಮಗೆ ಚೆನ್ನಾಗಿದ್ದಿರ್ಬೋದು, ಆದ್ರೆ ನನಗೆ ಇಷ್ಟ ಆಗಿಲ್ಲ. ತುನಿ ಬಜ್ಜಿನ ಏನೋ ಚೆನ್ನಾಗ್ ಮಾಡಿದಾಳೆ, ಆದ್ರೆ ನಾನ್ ಬಜ್ಜಿ ಮಾಡೋದು ನೀವಿಬ್ರು ತಿನ್ಲಿಲ್ಲ ಅಲ್ವಾ, ಅದರ ರುಚಿನೇ ಬೇರೆ ರೀತಿ ಇರುತ್ತೆ. ಪಟ್ನದಿಂದ ಅದಕ್ಕೋಸ್ಕರ ಏನೇನೋ ಮಸಾಲ ಹಾಕಿ ಮಾಡದ್ ನಾನು ಪಟ್ನದಿಂದ ತಂದಿರುವ ಸೀಕ್ರೆಟ್ ಮಸಾಲ ಮಿಕ್ಸ್ ಮಾಡ್ತೀನಿ. ನಾನು ಬಜ್ಜಿನ ಎಣ್ಣೆಯಲ್ಲಿ ಹಾಕುವಾಗ ಅದರ ಬೇಯುವ ಸ್ಮೆಲ್ಲಿಗೆ ಹೊಟ್ಟೆ ತುಂಬಿ ಹೋಗುತ್ತೆ. ನಾನ್ ಬಜ್ಜಿ ಮಾಡುವ ಸ್ಟೈಲಿಗೆ ನೀವ್ ಯಾರು ಕೂಡ ನನ್ನ ಹತ್ತಿರ ನಿಲ್ಲಿಕ್ಕೆ ಸಾಧ್ಯವಿಲ್ಲ. ಟುನಿಗುಬ್ಬಚ್ಚಿ ಆಶ್ಚರ್ಯದಿಂದ, ಹೌದಾ ಚಿಚ್ಚು, ನೀನು ಅಷ್ಟು ಚೆನ್ನಾಗ್ ಮಾಡ್ತೀಯಾ? ಪರವಾಗಿಲ್ವೇ? ಆದ್ರೆ ಒಂದಿನ ಕೂಡ ನಿನ್ ಕೈ ಅಡುಗೆ ರುಚಿ ನಮಗೆ ತೋರಿಸ್ಲೇ ಇಲ್ಲ. ಆವಾಗ ಚಿಚುಕಾಗೆ ನಗುತ್ತಾ, ಅದೇನೋ ತುನಿ, ಈ ಊರಲ್ಲಿ ನನ್ನ ಟ್ಯಾಲೆಂಟ್ ನ ತೋರಿಸುವ ಅವಕಾಶನೇ ಸಿಗ್ಲಿಲ್ಲ. ಯಾವಾಗ್ಲಾದ್ರೂ ಫ್ರೀ ಆಗಿ ಇರುವಾಗ ನನ್ ಮನೆಗ್ ಬನ್ನಿ, ಮಾಡಿಕೊಡ್ತೀನಿ. ಸರಿ, ಇವಾಗ ನನಗೆ ಕೆಲ್ಸ ಇದೆ, ನಾನು ಹೊರಡ್ತೀನಿ. ಬರ್ಲಾ? ಇನ್ನೊಂದಿನ ಮಾಡೋಣ. ಹಾಗಂತ ಮಾತಾಡಿ ಚಿಚುಕಾಗೆ ಅಲ್ಲಿಂದ ಹೋದ್ಲು. ಹೀಗೆ ಕೆಲವು ದಿನಗಳು ಹೋಯ್ತು. ಒಂದಿನ ಚೋಟಿಗಿಳಿ ಬೆಳಗ್ಗೆ ಉಳಿದಿರುವ ಇಡ್ಲಿ ಹಿಟ್ಟಲ್ಲಿ ಸ್ವಲ್ಪ ಅಪ್ಪನ ತಯಾರು ಮಾಡ್ತಾ ಇದ್ಲು. ಟೋನಿ ಹಾಗೂ ಚಿಚುನ ಬೆಳಿಗ್ಗೆ ತಿಂಡಿಗೆ ಅವಳ ಮನೆಗೆ ಕರ್ದಿದ್ಲು. ಆವಾಗ ಇಬ್ರು ಕೂಡ ಅಪ್ಪನ ತಿಂತಾ ಇದ್ರು. ಚೋಟು, ಅಪ್ಪ ನೀನು ತುಂಬಾ ಚೆನ್ನಾಗಿ ಮಾಡಿದೀಯ. ಒಳಗೆ ಮೆದುವಾಗಿ, ಹೊರಗಡೆ ಕ್ರಿಸ್ಪಿಯಾಗಿ, ತೆಂಗಿನಕಾಯಿ ಚಟ್ನಿ ಕೂಡ ತುಂಬಾನೇ ಸೂಪರ್ ಆಗಿದೆ. ಆವಾಗ ಚೋಟು ಖುಷಿಯಾಗಿ, ಹೌದು ತುನಿ, ನಮ್ಮ ಬನ್ನುಗೆ ಅಪ್ಪಮ್ಮಂದ್ರೆ ತುಂಬಾ ಇಷ್ಟ. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ತಿಂತಾನೆ. ಆವಾಗ ಚಿಚುಕಾಗಿ ತಿನ್ಕೊಂಡು, ಚೋಟು ಚೆನ್ನಾಗಿದೆ, ಆದ್ರೆ ನೀನು ಮಾಡಿರುವ ಅಪ್ಪಮ್ಮಲ್ಲಿ ಈರುಳ್ಳಿ ಮೆಣಸಿನ್ಕಾಯಿನ ನೀನ್ ಚೆನ್ನಾಗಿಯೇ ಹಾಕಿಲ್ಲ. ಇದೇ ನಾನ್ ಮಾಡಿದ್ರೆ ಇದಕ್ಕೆ ಇನ್ನೊಂಚೂರು ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ತುಂಬಾ ಗರಂ ಆಗಿ ಖಾರವಾಗಿ ಮಾಡ್ತೀನಿ. ಒಳಗೆ ಕ್ರಿಸ್ಪಿಯಾಗಿ, ಹೊರಗೆ ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಈ ಊರಲ್ಲಿ ನನ್ನ ಅಡ್ಗೆ ಮುಂದೆ ನನಗೆ ಪೈಪೋಟಿಯಾಗಿ ಬರ್ಲಿಕ್ಕೆ ಈ ಊರಲ್ಲಿ ಯಾರು ಇಲ್ಲ ಗೊತ್ತಾ. ನನ್ನ ಅಡಿಗೆ ಕೈ ರುಚಿ ನೋಡಿ ಶಾಕ್ ಆಗ್ಬೇಕು. ಏನ್ ಚಿಚ್ಚು, ಅವತ್ತು ನನ್ ಮನೆಯಲ್ಲಿ ಮೆಣಸಿನ್ಕಾಯಿ ಬಜ್ಜಿನ ತಿನ್ಬಿಟ್ಟು ನಾನೇ ಬೆಸ್ಟ್ ಅಂತ ಹೇಳ್ದೆ. ಇವತ್ತು ಚೋಟು ಮನೆಯಲ್ಲಿ ಅಪ್ಪಂ ತಿಂದು ನೀನೇ ಬೆಸ್ಟ್ ಅಂತೀಯ. ಆವಾಗ ಚಿಚ್ಚು, ತುನಿ, ನಾನ್ ಹೇಳೋದೇನೋ ನಿಜನೇ, ಆದ್ರೆ ನಾನ್ ಹೇಳಿದ್ರೆ ಇವಳು ಯಾವಾಗ್ಲೂ ಹೀಗೆ ಹೇಳೋದು ಅಂತ ಹೇಳ್ತೀರಾ. ಒಂದಲ್ಲ ಒಂದಿನ ನಿಮಗೂ ಗೊತ್ತಾಗುತ್ತೆ. ನೀವು ವೆಯ್ಟ್ ಮಾಡಿ, ಆದಷ್ಟು ಬೇಗ ನನ್ ಕೈ ರುಚಿನ ನಿಮ್ಗೆ ತೋರಿಸ್ತೀನಿ. ಹಾಗೆ ಕೆಲವು ವಾರಗಳು ಕಳೀತು. ಆ ದಿನ ಸಂಜೆ ವಾತಾವರಣ ಬದಲಾಯಿತು. ಆಕಾಶದಲ್ಲಿದ್ದ ಮೋಡಗಳು ಎಲ್ಲಾನು ದಟ್ಟವಾದ ಕಪ್ಪು ಬಣ್ಣಕ್ಕೆ ಬದಲಾಯಿತು. ಗುಡುಗು ಮಿಂಚು ಎಲ್ಲಾನು ಬಂತು. ತಂಪಾದ ಗಾಳಿ ಬೀಸ್ತಾ ಇತ್ತು. ಆವಾಗ್ಲೇ ಹೊರಗಡೆ ಆಟಾಡ್ತಾ ಇದ್ದ ಬುಜ್ಜಿ ಹಾಗೂ ಬನ್ನು ಮನೆಗ್ ಹೋದ್ರು. ಬುಜ್ಜಿಗುಬ್ಬಚ್ಚಿ ಅವಳ ತಾಯಿ ಹತ್ರ, ಅಮ್ಮ, ಹೊರಗಡೆ ಕ್ಲೈಮೇಟ್ ತಂಪಾಗಿ ಬದಲಾಗಿದೆ. ಆಕಾಶವೆಲ್ಲ ಕಪ್ಪು ಮೋಡದಿಂದ ಕೂಡಿದೆ ಅಮ್ಮ. ಇವಾಗ ಜೋರಾದ ಮಳೆ ಬರ್ಬೋದು. ನನಗೂ ತುಂಬಾ ಚಳಿ ಆಗ್ತಿದೆ. ನನಗೆ ಬಿಸಿ ಬಿಸಿ ಕ್ರಿಸ್ಪಿಯಾಗಿ ಏನಾದ್ರೂ ತಿನ್ಬೇಕು ಅನ್ಸುತ್ತೆ. ಮೆಣಸಿನ್ಕಾಯಿ ಬಜ್ಜಿ, ಆಲೂ ಬೋಂಡ ಏನಾದ್ರೂ ಮಾಡ್ಕೊಡಿ. ಆದ್ರೆ ಟೋನಿ ತುಂಬಾನು ಸುಸ್ತಾಗಿದ್ಲು. ಅಯ್ಯೋ ಬುಜ್ಜಿ, ಇವತ್ತು ನನ್ನಿಂದ ಆಗಲ್ಲಮ್ಮ. ಬೆಳಿಗ್ಗೆಯಿಂದ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಮೈಕೈ ಎಲ್ಲ ತುಂಬಾ ನೋವಾಗುತ್ತೆ. ಇವಾಗ ಹಿಟ್ಟನ್ನು ಕಲಸಿ ನಿನಗೆ ಬಜ್ಜಿ ಮಾಡಿ ಕೊಡೋದು ಅಂದ್ರೆ ಆಗದ ಕೆಲಸ. ಆವಾಗ ಬುಜ್ಜಿ ಬೇಜಾರಿಂದ, ಅಮ್ಮ ಪ್ಲೀಸ್ ಅಮ್ಮ, ಈ ಚಳಿಗೆ ನನ್ನಿಂದ ಸಾಂಬಾರ್ ಅಡುಗೆನ ತಿನ್ನಕ್ಕಾಗಲ್ಲ. ಏನಾದ್ರೂ ಕ್ರಿಸ್ಪಿಯಾಗಿ ತಿನ್ಬೇಕು ಅನ್ಸುತ್ತೆ. ನನ್ಗೋಸ್ಕರ ಮಾಡಿ ಕೊಡಮ್ಮ ಪ್ಲೀಸ್. ಟೋನಿ ಸ್ವಲ್ಪ ಕೋಪದಿಂದ, ಬುಜ್ಜಿ, ನಾನು ಹೇಳ್ತಾ ಇದ್ದೀನಲ್ವಾ, ನನ್ನಿಂದ ಆಗೋದಿಲ್ಲ. ನನಗೆ ಯಾಕೋ ಮೈಕೈ ನೋವಾಗ್ತಿದೆ, ಜ್ವರ ಬರುವ ರೀತಿ ಅನ್ನಿಸ್ತಿದೆ ಅಂತ. ನೀನ್ ಹೋಗಿ ಇವತ್ತು ಏನಿದೆಯೋ ಅದನ್ನ ತಿನ್ಕೊಂಡ್ ಮಲ್ಕೋ ಹೋಗು. ಟೋನಿ ಬೇಜಾರಿಂದ ಮನೆ ಹೊರಗಡೆ ಬಂದು ಕೂತ್ಕೊಂಡಿದ್ಲು. ಸರಿಯಾಗಿ ಆ ಸಮಯದಲ್ಲೇ ಪಕ್ಕದ ಮನೆಯಲ್ಲಿದ್ದ ಬನ್ನು ಕೂಡ ಅವನ್ ತಾಯಿ ಜೊತೆ ಜಗಳ ಮಾಡ್ತಾ ಇದ್ದ. ತುನಿ ಮಮ್ಮಿ, ನೋಡಿದ್ರ ಹೊರಗಡೆ ವಾತಾವರಣ ಎಷ್ಟೊಂದು ತಂಪಾಗಿದೆ ಅಂತ. ನನಗೆ ಬಿಸಿ ಬಿಸಿ ಈರುಳ್ಳಿ ಪಕೋಡ, ಬೋಂಡ ಅಂತ ಏನಾದ್ರೂ ಬೇಗ ನನ್ಗೋಸ್ಕರ ಮಾಡ್ಕೊಡಿ. ಆವಾಗ ಚೋಟು ಬನ್ನು ಹತ್ರ, ಅಯ್ಯಯ್ಯೋ, ಏನೋ ಬನ್ನು, ಏನೋ ಒಂದ್ ಕಿರ್ಚ್ಕೊಂಡ್ ಕೂತಿದೀಯ. ನಾನ್ ನಿನ್ಗೆ ನೀನ್ ಕೇಳೋದು ಮಾಡಿಕೊಡಲ್ಲ ಅಂತ ಹೇಳೋದಿಲ್ಲ. ಮನೆಯಲ್ಲಿ ಈರುಳ್ಳಿದೆ, ಹಿಟ್ಟಿದೆ, ಆದ್ರೆ ಅದನ್ನ ಮಾಡ್ಲಿಕ್ಕೆ ಎಣ್ಣೆ ಇಲ್ಲ. ಹೊರಗಡೆ ಹೋಗಿ ತರೋಣ ಅಂದ್ರೆ
ಮಳೆ ಬೇರೆ ಬೀಳ್ತಿದೆ. ಅದಕ್ಕೆ ಬನ್ನು, ಆ ಯಾವಾಗ ನೋಡಿದ್ರು ಮಾಡ್ಕೊಡಕ್ಕೆ ಏನಾದ್ರೂ ಒಂದು ಕಾರಣ ಹೇಳ್ತಾನೆ ಇರ್ತೀರಾ. ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಮನೆಯಲ್ಲಿ ಬಿಸಿ ಬಿಸಿ ಕ್ರಿಸ್ಪಿಯಾಗಿ ಮಾಡ್ಕೊಂಡು ತಿಂತಾರೆ, ನಾನ್ ಮಾತ್ರ ಹೊಟ್ಟೆನ ಬದಲಾಯಿಸ್ಕೋಬೇಕಾ? ಚೋಟು ಕೋಪದಿಂದ, ಏಯ್ ಬಾಯ್ ಮುಚ್ಚೋ, ಮನೆಯಲ್ಲಿ ಎಣ್ಣೆ ಇಲ್ಲದಿದ್ರೆ ಹೇಗೆ ನಾವು ಮಾಡಿಕೊಡೋದು? ನಾಳೆ ಮಾರ್ಕೆಟಿಗೆ ಹೋಗೋಗ ಮಾಡ್ಕೊಡ್ತೀನಿ, ಹೋಗಿ ಮುಚ್ಕೊಂಡ್ ಮಲ್ಕೋ. ಬನ್ನು ಕೂಡ ಮುಖ ತಿರುಗಿಸ್ಕೊಂಡು ಮನೆಯಿಂದ ಹೊರಗಡೆ ಬಂದು ನಿಂತ್ಕೊಂಡಿದ್ದ. ಆವಾಗ ಪಕ್ಕದ ಮನೆಯಲ್ಲಿ ಬುಜ್ಜಿ ಕೂಡ ಹೊರಗಡೆ ಬಂದು ನಿಂತ್ಕೊಂಡಿರೋದನ್ನ ನೋಡಿ ಅವನಿಗೆ ಪ್ರಾಬ್ಲಮ್ ಏನಂತ ಅರ್ಥ ಆಯ್ತು. ಇಬ್ರು ತುಂಬಾನು ಬೇಜಾರಿಂದ ಅವ್ರ ಮನೆ ಹೊರಗಡೆ ವರಾಂಡದಲ್ಲಿ ಕೂತ್ಕೊಂಡಿದ್ರು. ಸ್ವಲ್ಪ ಸಮಯದಲ್ಲಿ ಚೋಟುಗಿಳಿ ಹಾಗೂ ಟೊನಿಗುಬ್ಬಚ್ಚಿನ ಮನೆಯಿಂದ ಹೊರಗಡೆ ಬಂದು ಮಕ್ಕಳನ್ನ ನೋಡಿ ಅವರು ಕೂಡ ಮನ್ಸಲ್ಲಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಏನ್ ಚೋಟು, ಬನ್ನು ಕೋಪ ಮಾಡ್ಕೊಂಡು ಹೊರಗ್ ಬಂದ್ ಕೂತಿದಾನ? ಬುಜ್ಜು ಕೂಡ ಕೇಳಿದ್ಲು, ನನ್ನಿಂದ ಆಯ್ತದ, ಅದಕ್ಕೆ ಆಗಲ್ಲ ಅಂತ ಹೇಳ್ದೆ. ಇವನು ಕೂಡ ಈರುಳ್ಳಿ ಪಕೋಡ ಕೇಳ್ತಾ ಇದ್ದಾನೆ. ಮನೆಯಲ್ಲಿ ಎಣ್ಣೆ ಇಲ್ಲ. ನನಗೂ ಇವ್ರನ್ನ ನೋಡಿದ್ರೆ ಬೇಜಾರಾಗುತ್ತೆ, ಆದ್ರೆ ಏನ್ ಮಾಡೋದು? ಹೊರಗಡೆ ಅಂಗಡಿ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ನಾಳೆ ಮಾಡ್ಕೊಡ್ತೀನಿ ಅಂದ್ರೆ ಕೇಳೋದಿಲ್ಲ. ಆವಾಗ ಟೊನಿ ಯೋಚನೆ ಮಾಡಿ, ಚೋಟು, ನನಗೆ ಒಂದು ಐಡಿಯಾ ಬಂದಿದೆ. ಆ ಚಿಚ್ಚುಕ್ಕಾಗೆ ಯಾವಾಗ ನೋಡಿದ್ರು ನಾವು ಅಡಿಗೆ ಮಾಡುವಾಗ ನಾನು ಅದು ಚೆನ್ನಾಗ್ ಮಾಡ್ತೀನಿ, ಇದು ಚೆನ್ನಾಗ್ ಮಾಡ್ತೀನಿ ಅಂತ ನಮ್ ಜೊತೆ ಏನಾದ್ರೂ ಒಂದು ಹೇಳ್ತಾ ಇರ್ತಾಳಲ್ವಾ? ಇವತ್ತು ನಾವು ಚಿಚ್ಚುವಿನ ಮನೆಗೆ ಹೋಗಿ ಅವಳ ಜೊತೆ ಮಕ್ಕಳಿಗೆ ಬೇಕಾದ ಬಜ್ಜಿ, ಬೋಂಡ, ಪಕೋಡ ಎಲ್ಲವನ್ನು ಮಾಡಿಕೊಡ್ಲಿಕ್ಕೆ ಹೇಳೋಣ. ಮಾಡಿಕೊಡದಿದ್ರೆ ಅವಳ ಗೌರವ ಹೋಗುತ್ತೆ. ಹಾಗೆ ಮಾಡಿಕೊಟ್ರೆ ಮಕ್ಕಳು ಕೇಳಿದಂಗೆ ಕ್ರಿಸ್ಪಿಯಾದ ಆಹಾರ ಪದಾರ್ಥಗಳು ಸಿಗುತ್ತೆ, ಅವರು ಕೂಡ ಖುಷಿಯಾಗಿರ್ತಾರಲ್ವಾ? ಅದನ್ನು ಕೇಳಿ ಚೋಟು ನಗುತ್ತಾ, ಸರಿಯಾಗಿ ಹೇಳ್ದೆ ತುನಿ. ಯಾವಾಗ ನೋಡಿದ್ರು ಚಿಚ್ಚು ನಮ್ಮ ಮುಂದೆ ಅವಳ ಅಡಿಗೆ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾಳಲ್ವಾ? ಇವತ್ತು ಅವಳ ಮನೆಗೆ ಹೋಗಿ ಅಡಿಗೆ ಮಾಡಕ್ ಕೇಳೋಣ. ಬನ್ನು, ತುನಿ, ಬನ್ನಿ, ಇವತ್ತು ಚಿಚ್ಚು ಆಂಟಿ ಮನೆಗೆ ಹೋಗಿ ನಿಮಗೆ ಬೇಕಾದ ಬಜ್ಜಿ ಬೋಂಡ ಮಾಡ್ಕೊಂಡು ತಿನ್ನೋಣ. ರಾತ್ರಿ 11 ಗಂಟೆ ಸಮಯ. ಚೋಟುಗಿಳಿ ಹಾಗೂ ಟೊನಿಗುಬ್ಬಚ್ಚಿ, ಬುಜ್ಜಿ, ಬನ್ನು 4 ಜನನು ಚಿಚುಕಾಗಿಯ ಮನೆ ಹತ್ತಿರ ಹೋದ್ರು. ಮನೆ ಹೊರಗಡೆ ನಿಂತ್ಕೊಂಡು ಟೊನಿ, ಚಿಚ್ಚು, ಓ ಚಿಚ್ಚು, ಬಾಗಿಲು ತೆಗಿ ಬೇಗ. ನಿದ್ರೆ ಮಾಡ್ತಿದ್ದ ಚಿಚ್ಚು ಎದ್ದು, ಹಬ್ಬಬ್ಬಬ್ಬಾ, ಯಾರಿದು ಈ ಸಮಯದಲ್ಲಿ? ಮರ್ಯಾದೆ ಇಲ್ವಾ? ಅರೆ ತುನಿ, ನೀನಾ? ಚೋಟು, ಮಕ್ಕಳು ಎಲ್ಲರೂ ಬಂದಿದ್ದೀರಾ, ಅದು ಈ ಸಮಯದಲ್ಲಿ? ಏನ್ ವಿಷಯ? ಚಿಚ್ಚು, ಇವತ್ತು ವಾತಾವರಣ ತುಂಬಾನೇ ತಂಪಾಗಿದೆ ಅಲ್ವಾ? ಮನೆಯಲ್ಲಿ ಮಾಡ್ಲಿಕ್ಕೆ ನಮ್ಮನೇಲಿ ಏನೂ ಇಲ್ಲ. ಮಕ್ಳೇನೋ ಬಜ್ಜಿ ಬೋಂಡ ಅಂತ ಕೇಳ್ತಾರೆ, ನೀನು ಚೆನ್ನಾಗಿ ಅಡಿಗೆ ಮಾಡ್ತೀಯಲ್ವಾ? ಹೌದು ಚಿಚ್ಚು, ನೀನು ಮೊನ್ನೆ ಹೇಳ್ದೆ ಅಲ್ವಾ, ನೀನು ಬಜ್ಜಿ ಬೋಂಡನ ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ. ಮಕ್ಳು ಕೂಡ ಅದನ್ನೇ ಕೇಳ್ತಾ ಇದ್ದಾರೆ. ನಮ್ ಮನೆಯಲ್ಲಿ ಮಾಡ್ಲಿಕ್ಕೆ ಎಣ್ಣೆ ಇಲ್ಲ, ಅದಕ್ಕೆ ನಿನ್ ಮನೆಗೆ ಕರ್ಕೊಂಬಂದಿದೀವಿ. ನೀನ್ ಮಾಡ್ಕೊಡ್ತೀಯಾ? ದಯವಿಟ್ಟು ಮಕ್ಳಿಗೋಸ್ಕರ ಆ ಬಜ್ಜಿ ಬೋಂಡನ ಮಾಡ್ಕೊಟ್ಬಿಡೆ. ಚಿಚುಗೆ ಒಂದು ಕ್ಷಣ ಹೃದಯನೇ ನಿಂತು ಹೋದ ಹಾಗೆ ಇತ್ತು. ಏನು ಇವಾಗ್ಲಾ ಅರ್ಧ ರಾತ್ರಿಯಲ್ಲಿ ಬಜ್ಜಿ ಬೋಂಡ ಅಂತ ಮಾಡಕ್ ಹೇಳ್ತಿದ್ರ? ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಏನು? ಚೋಟು ತಮಾಷೆಗೋಸ್ಕರ, ಏನ್ ಚಿಚ್ಚು, ಅವತ್ತು ನೀನ್ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡೆ, ಇವಾಗ ಏನೋ ಆಗಲ್ಲ ಅಂತ ಹೇಳ್ತೀಯ? ಆಗದಿದ್ರೆ ಹೇಳ್ಬಿಡು, ಸುಮ್ನೆ ಯಾಕೆ ಅವತ್ತು ಅರಿಸ್ಕೊಂಡೆ? ಚಿಚ್ಚು ಮರ್ಯಾದೆ ಹೋಗುತ್ತೋ ಅನ್ನುವ ಭಯದಲ್ಲಿ, ಚೋಟು, ನನ್ನಿಂದ ಮಾಡ್ಕೊಡಕ್ಕಾಗಲ್ಲ ಅಂತ ಏನೂ ಇಲ್ಲ. ಅರ್ಧ ರಾತ್ರಿಯಲ್ಲಿ ನಿದ್ರೆಯಿಂದ ಎಬ್ಬಿಸ್ಬಿಟ್ರಿ ಅಂತ ಹಾಗೆ ಹೇಳ್ದೆ. ಸರಿ ಸರಿ, ನೀವ್ ಹೋಗಿ ಹೊರಗಡೆ ಕೂತ್ಕೊಳ್ಳಿ, ನಾನು ಅರ್ಧ ಗಂಟೆಯಲ್ಲೇ ನಿಮ್ಗೆ ಬೇಕಾದ ಬಜ್ಜಿ ಬೋಂಡ ಎಲ್ಲವನ್ನೂ ಮಾಡಿ ತರ್ತೀನಿ. ಟುನಿ ಚೋಟು ಇಬ್ರು ಕೂಡ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಿ ವರಾಂಡದಲ್ಲಿ ಕೂತ್ಕೊಂಡಿದ್ರು. ಮನೆ ಬಾಗಿಲನ್ನ ಹಾಕೊಂಡು ಚಿಚುಕಾಗಿ ಅಡಿಗೆ ಮನೆಯೊಳಗಡೆ ಹೋದ್ಲು. ಏನ್ ಮಾಡುದು ಅಂತ ಅವಳಿಗೆ ಏನೂ ಗೊತ್ತಾಗ್ಲಿಲ್ಲ. ಅಯ್ಯೋ ದೇವ್ರೆ, ಏನಪ್ಪಾ ಮಾಡುದು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ಲು. ಅಯ್ಯೋ ದೇವ್ರೇ, ಅವತ್ತು ನನ್ ಬಾಯಿ ಕೊಟ್ಟು ನಾನೇ ಇವತ್ತು ಹಳ್ಳಕ್ಕೆ ಬಿದೋಗಿದ್ದೀನಿ. ನನಗೆ ಅನ್ನ ಮಾಡಕ್ಕೆ ಸರಿಯಾಗಿ ಗೊತ್ತಾಗಲ್ಲ, ಅಂತದ್ರಲ್ಲಿ ಇವತ್ತು ನಾನು ಬಜ್ಜಿ ಬೋಂಡ ಮಾಡೋದ? ಅಯ್ಯಯ್ಯೋ, ಆ ಹಿಟ್ನ ಹೇಗೆ ಕಲ್ಸೋದು ಅಂತಾನೆ ನನಗ್ ಗೊತ್ತಿಲ್ಲ. ಇವಾಗ ನಾನ್ ಮಾಡ್ಕೊಡದಿದ್ರೆ ಆ ತುನಿ ಚೋಟು ಊರೆಲ್ಲ ಹೋಗಿ ಡಂಗೂರ ಸಾರಿಸ್ತಾರೆ. ಅಯ್ಯೋ ದೇವ್ರೇ. ಆವಾಗ್ಲೇ ಚಿಚುಕಾಗಿಗೆ ಇದ್ದಕ್ಕಿದ್ದಂತೆ ಒಂದ್ ಐಡಿಯಾ ಸಿಕ್ತು. ಆವಾಗ ಚಿಚು ಅವಳ ಮನ್ಸಲ್ಲಿ, ಮೊನ್ನೆ ನಾನ್ ಮಾರ್ಕೆಟಿಗೆ ಹೋಗುವಾಗ ಪಟ್ನದಿಂದ ಅಡುಗೆ ಬಜ್ಜಿ ಬೋಂಡ ಎಲ್ಲ ಹೇಗೆ ಮಾಡೋದು ಅಂತ ಪುಸ್ತಕನ ತಂದಿದೀನಿ ಅಲ್ವಾ? ಅದು ಎಲ್ಲಿದೆ ಅಂತ ಹುಡುಕ್ತೀನಿ, ಅದ್ರಲ್ಲಿ ಇದೆ ಅಲ್ವಾ? ಚಿಚುಕಾಗೆ ಮನೇಲಿದ್ದ ಎಲ್ಲ ಜಾಗನು ಹುಡುಕಿ ಆ ಹಳೆಯ ಪುಸ್ತಕ ಎಲ್ಲಿದೆ ಅಂತ ಹುಡುಕದ್ಲು. ಕೊನೆಗೆ ಒಂದು ಹಳೆ ಪೆಟ್ಟಿಗೆಯಲ್ಲಿ ಆ ಪುಸ್ತಕ ಸಿಕ್ತು. ಹಬ್ಬ, ಸಿಕ್ಬಿಡ್ತು. ಈ ಬುಕ್ನ ನೋಡಿ ನಾನಿವಾಗ ಅವರಿಗೆ ಬಜ್ಜಿ ಬೋಂಡ ಎಲ್ಲ ಮಾಡ್ಕೊಡ್ತೀನಿ. ನನ್ನ ಮರ್ಯಾದಿನ ಹೇಗಾದ್ರೂ ನಾನು ಉಳಿಸ್ಕೊತೀನಿ. ಹಾಗೆ ಚಿಚುಕಾಗೆ ಆ ಪುಸ್ತಕದಲ್ಲಿ ಏನೇನು ಸಾಮಗ್ರಿಗಳು, ಏನೇನು ಅಳತೆಯಲ್ಲಿ ಹಾಕ್ಬೇಕು ಅಂತ ಬರ್ದಿದ್ಯೋ
ಅದೇ ರೀತಿ ಮಾಡಿ ಅವಳು ಬಜ್ಜಿ ಹಿಟ್ಟನ್ನ ತಯಾರು ಮಾಡಿದ್ಲು. ಹಾಗೇನೆ ಅದ್ರಲ್ಲಿ ಹೇಳಿರುವ ಹಾಗೆ ಸೀಕ್ರೆಟ್ ಮಸಾಲಾನು ರೆಡಿ ಮಾಡಿದ್ಲು. ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವ್ ಸೊಪ್ಪು ಎಲ್ಲಾನು ಚಿಕ್ಕದಾಗಿ ಅವಳು ಕಟ್ ಮಾಡಿ ಇಟ್ಕೊಂಡ್ಲು. ಆಮೇಲೆ ಇಡ್ಲಿ ಹಿಟ್ಟಲ್ಲಿ ಅವಳು ಅಪ್ಪನ ಕೂಡ ತಯಾರು ಮಾಡ್ತಾ ಇದ್ಲು. ಇಷ್ಟು ದಿನ ಅವಳು ಇಷ್ಟು ಗಮನ ಇಟ್ಟು ಯಾವಾಗ್ಲೂ ಅಡಿಗೆ ಮಾಡಿದ್ದೇ ಇಲ್ಲ. ಅವಳು ಬಜ್ಜಿ ಮಾಡ್ತಾ ಇದ್ದಾಗ ಅದರ ಘಮಘಮ ವಾಸನೆ ಎಲ್ಲ ಕಡೆನೂ ಹರಡ್ತಾ ಇತ್ತು. ಹೊರಗಡೆ ಕೂತ್ಕೊಂಡಿದ್ದ ಟೋನಿ ಹಾಗೂ ಚೋಟು, ಏನೇ ಚೋಟು, ಅಡಿಗೆ ಮನೆಯಿಂದ ಘಮಘಮ ಸುವಾಸನೆ ಬರ್ತಿದೆ. ನಿಜವಾಗ್ಲೂ ಚೋಟುಗೆ ಸ್ಪೆಷಲ್ ಟ್ಯಾಲೆಂಟ್ ಇದೆಯಾ? ಹೌದು ತುನಿ, ನನಗೂ ಕೂಡ ಏನೂ ಅರ್ಥ ಆಗ್ತಾ ಇಲ್ಲ. ತುಂಬಾ ಹೆಮ್ಮೆಯಿಂದ ಮಾತಾಡ್ಕೋತಾಳೆ ಅನ್ಕೊಂಡ್ರೆ ಅಡಿಗೆನೂ ಮಾಡ್ತಾಳೆ ಅನ್ಸುತ್ತೆ. ಚಿಚುಕಾಗೆ ಒಂದು ಪ್ಲೇಟಲ್ಲಿ ಅವಳು ತಯಾರು ಮಾಡಿದ ಮೆಣಸಿನಕಾಯಿ ಬಜ್ಜಿ ಒಂದ್ ಕಡೆ, ಹಾಗೇನೆ ಅವಳು ತಯಾರು ಮಾಡಿದ ಅಪ್ಪ ಇನ್ನೊಂದ್ ಕಡೆ. ಒಂದ್ ಕಡೆ ಖಾರ ಚಟ್ನಿನೂ ಇಟ್ಟು ಅದನ್ನ ತಗೊಂಡ್ ಬಂದು ಎಲ್ರಿಗೂ ತಿನ್ನಕ್ಕೆ ಕೊಟ್ಲು. ಇವಾಗ ಅವಳ ಮುಖದಲ್ಲಿ ಬೆಳಕು ಕಾಣಿಸ್ತಿತ್ತು. ತುನಿ, ಚೋಟು, ನೀವು ನನ್ನ ಸಿಟಿ ಕೈ ರುಚಿ ಅಡಿಗೆನ ನೋಡ್ಬೇಕು ಅಂತ ಹೇಳಿದ್ರಲ್ವಾ? ಇವಾಗ ಈ ಬಜ್ಜಿ ಬೋಂಡನ್ನ ತಿಂದು ನೋಡಿ ರುಚಿ ಹೇಗಿದೆ ಅಂತ ಹೇಳಿ. ಮಕ್ಳೇ, ನೀವು ಕೂಡ ತಿಂದು ನೋಡಿ. ಟುನಿ, ಚೋಟು, ಬುಚ್ಚಿ, ಬನ್ನು ಎಲ್ರೂ ಕೂಡ ಚಿಚುಕಾಗೆ ಮಾಡಿಕೊಟ್ಟ ಆ ಮೆಣಸಿನಕಾಯಿ ಬಜ್ಜಿ ಹಾಗೇನೆ ಆ ಬಿಸಿ ಬಿಸಿಯಾಗಿರುವ ಅಪ್ಪನ ತಿನ್ನೋಡಿದ್ರು. ಸುಮ್ನೆ ಹೇಳ್ಬಾರ್ದು, ಅದ್ರ ರುಚಿ ಅಂತೂ ತುಂಬಾನೇ ಅದ್ಭುತವಾಗಿತ್ತು. ಅದನ್ನ ನೋಡಿ ಅವ್ರೆಲ್ರೂ ಕೂಡ ತುಂಬಾನು ಖುಷಿಯಾದ್ರು. ವಾವ್ ಚಿಚ್ಚು ಆಂಟಿ, ನೀವು ಮಾಡಿರುವ ಈ ಬಜ್ಜಿ ಎಷ್ಟೊಂದು ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿದೆ. ಬಜ್ಜಿ ಬೋಂಡ ಚೆನ್ನಾಗಿ ಬೆಂದು ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಆವಾಗ ಬನ್ನು, ಹೌದು ಚಿಚ್ಚು ಆಂಟಿ, ಇವತ್ತು ನೀವು ಮಾಡಿಕೊಟ್ಟಿರುವ ಈ ಬೋಂಡ ತುಂಬಾ ಚೆನ್ನಾಗಿ ತುಂಬಾ ಕ್ರಿಸ್ಪಿಯಾಗಿದೆ. ನಮ್ಮಮ್ಮ ಮಾಡುವ ಬೋಂಡಕ್ಕಿಂತ ನೀವು ಮಾಡಿರುವ ಬೋಂಡ ನಿಜವಾಗ್ಲೂ ತುಂಬಾ ಅದ್ಭುತವಾಗಿದೆ. ಆ ಸಮಯದಲ್ಲಿ ಚಿಚುಕಾಗಿಯ ಮಗ ಚಿನ್ನು ಎದ್ದು ಹೊರಗಡೆ ಬಂದ. ಎಲ್ರೂ ಹಾಲಲ್ಲಿ ಕೂತ್ಕೊಂಡು ಬಜ್ಜಿ ಅಪ್ಪ ಎಲ್ಲಾನು ತಿನ್ನೋದನ್ನ ನೋಡಿ ಅವನು ಕೂಡ ತಗೊಂಡು ತಿನ್ನಕ್ಕೆ ಶುರು ಮಾಡ್ದ. ಅಮ್ಮೋ, ಚಿಚ್ಚು ಮಮ್ಮಿ, ನಿಜ ಹೇಳಿ, ನಿಮಗೆ ಇಷ್ಟು ಚೆನ್ನಾಗಿ ಅಡಿಗೆ ಮಾಡುವ ಟ್ಯಾಲೆಂಟ್ ಇದೆಯಾ? ಆದ್ರೆ ಇಷ್ಟು ದಿನದಲ್ಲಿ ಒಂದಿನ ಕೂಡ ನನಗೆ ಈ ರೀತಿ ಅಡಿಗೆ ಮಾಡಿ ಕೊಡ್ಲಿಲ್ಲ. ನಿಜ ಹೇಳಿ, ಹೋಟೆಲಿಂದ ತಂದಿದ್ದ? ಆವಾಗ ಟೋನಿ ಚಿಚು ಹತ್ರ ಬಂದು, ನಿಜನೇ ಚಿಚ್ಚು, ಇಷ್ಟು ದಿನ ನೀನು ಹೇಳುವಾಗ ಏನೋ ಹೆಮ್ಮೆಗೆ ಹೇಳ್ಕೊತಾ ಇದೀಯಾ ಅನ್ಕೊಂಡಿದ್ದು. ಆದ್ರೆ ಬಜ್ಜಿಗೆ ನೀನು ಮಿಕ್ಸ್ ಮಾಡುವ ಆ ಮಸಾಲ ನಿಜವಾಗ್ಲೂ ಗ್ರೇಟ್. ಟೇಸ್ಟ್ ಮಾತ್ರ ಬೇರೆ ಲೆವೆಲ್. ಚಿಚ್ಚು, ನಿಜ ಚಿಚ್ಚು, ನಾನು ಕೂಡ ನಿನ್ ಬಗ್ಗೆ ಆಲೋಚನೆ ಮಾಡಿ ತಪ್ಪಾಗಿ ತಿಳ್ಕೊಂಡಿದ್ದೆ. ಆದ್ರೆ ಇವತ್ತು ನೀನು ನಮ್ಮನ್ನು ಉಪಚರಿಸಿದ ರೀತಿ ನಮ್ಮ ಮಕ್ಕಳಿಗೆ ಬೇಕಾದದನ್ನು ಮಾಡಿಕೊಟ್ಟಿದೀಯ. ಅವರ ಹಸಿವನ್ನು ತೀರಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಚಿಚ್ಚು. ಚಿಚು ಮನ್ಸಲ್ಲಿ, ಹಬ್ಬ, ಆ ಪುಸ್ತಕ ನನ್ ಮರ್ಯಾದಿನ ಕಾಪಾಡಿದೆ, ಅದಕ್ಕೆ ತುಂಬಾ ಧನ್ಯವಾದಗಳು ಹಾಗಂತ ಮನ್ಸಲ್ಲಿ ಅಂದ್ಕೊಂಡು, ಅದ್ರಲ್ಲಿ ಏನಿದೆ ಚೋಟು, ನಿಮಗೋಸ್ಕರ ಮಾಡಿಕೊಡದೆ ನಾನ್ ಬೇರೆ ಯಾರಿಗೋಸ್ಕರ ಮಾಡ್ಕೊಡ್ತೀನಿ. ನೀವು ಎಲ್ಲರೂ ನನ್ ಮನೆಗೆ ಬಂದಿದ್ದು ನನಗೆ ತುಂಬಾ ಸಂತೋಷ. ನಾಳೆಯಿಂದ ನಿಮಗೆ ಯಾವತ್ತಾದ್ರೂ ಬಜ್ಜಿ ತಿನ್ಬೇಕು ಅನ್ಸಿದ್ರೆ ಖಂಡಿತವಾಗಿ ನನ್ ಮನೆಗೆ ಬನ್ನಿ. ಹಾಗೆ ಅರ್ಧರಾತ್ರಿಯ ಸಮಯದಲ್ಲಿ ಎಲ್ರೂ ಆ ಅಪ್ಪ ಹಾಗೂ ಮೆಣಸಿನ ಬಜ್ಜಿ ತಿಂದು ಸಂತೋಷವಾಗಿದ್ರು. ಚಿಚುಕಾಗಿ ಅಂತೂ ಅವಳ ರಹಸ್ಯನ ಯಾವಾಗ್ಲೂ ಯಾರ ಹತ್ರನೂ ಹೇಳಲೇ ಇಲ್ಲ. ಹೇಗೋ ಕೊನೆಗೂ ಚಿಚುಕಾಗೇನೆ ದಿ ಬೆಸ್ಟ್ ಕುಕ್ ಅಂತ ಫ್ರೆಂಡ್ಸ್ ಎಲ್ರೂ ಬಾಯ್ ಬಿಟ್ಟು ಹೇಳಿದನ್ನ ಕೇಳಿ ಚಿಚ್ಚು ಅಂತೂ ತುಂಬಾನೇ ಸಂತೋಷವಾಗಿದ್ಲು.